ಭಾರತ ಪಂಕಜಂ ಕಲಿಮಲ ಪ್ರಧ್ವಂಸಿ ನ ಶ್ರೇಯಸೇ ಮೂಕಂ ಕರೋತಿ ವಾಚಾಲಂ ಪಂಗುಲ್ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೈರೈ ಸಾಂಗ ಪದಕ್ರಮೋಪನಿಷದೈಃ ಆಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃಸುರಾಸುರಗಣ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ವಂದೇ ಗುರು ಪರಂಪರಾ. ನಿನ್ನೆಯ ದಿವಸ ಭಗವದ್ಗೀತೆಯ 13ನೇ ಅಧ್ಯಾಯದ 17ನೇ ಶ್ಲೋಕ, ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇನಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಠಿತಂ ಅನ್ನುವಂತ ಅರ್ಥವನ್ನು ನೋಡಿದ್ವಿ. ಇವತ್ತಿನ ದಿವಸ ಮುಂದಿನ ಶ್ಲೋಕ, ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಚೋಕ್ತ ಸಮಾಸತ ಮದ್ಭಕ್ತ ಏತದ್ವಿಜ್ಞಾಯ ಮದ್ಭಾವಾಯೋಪಪದ್ಯತೆ. ಈ ಪ್ರಕಾರ ಜ್ಞಾನ ಮತ್ತು ತಿಳಿಯಲು ಯೋಗ್ಯವಾದ ಪರಮಾತ್ಮನ ಸ್ವರೂಪವನ್ನು ಸಂಕ್ಷೇಪವಾಗಿ ಹೇಳಲಾಯಿತು. ಪರಮಾತ್ಮನ ಸ್ವರೂಪವನ್ನ 18ನೇ ಶ್ಲೋಕದವರೆಗೆ ಹೇಳಲಾಯಿತು ಅಂತ. ನನ್ನ ಭಕ್ತನು ಇದನ್ನು ತತ್ವಶಃ ತಿಳಿದು ನನ್ನ ಸ್ವರೂಪವನ್ನೇ ಹೊಂದುತ್ತಾನೆ. ಮದ್ಭಕ್ತಃ ಏತದ್ವಿಜ್ಞಾಯ ಉಪಪದ್ಯತೆ. ಮತ್ತ ಅನ್ಯ ಭಕ್ತರು ನನ್ನ ಭಕ್ತರು ಅಂತ, ಅನ್ಯ ಭಕ್ತರು ಇದನ್ನು ತಿಳಿಯದೆ ಸ್ವರೂಪದಿಂದ ವಂಚಿತರಾಗುತ್ತಾರೆ ಅಂದಂಗ. ಅದಕ್ಕ ನಾವು ಕೃಷ್ಣನ ಭಕ್ತರಾಗಬೇಕು, ಬೇರೆಯವರ ಭಕ್ತರಾಗಿ ಹೋಗಬಾರ್ದು, ಪರಂಪರೆ ಬಿಟ್ಟು ಹೋಗಬಾರ್ದು ಅಂತ ಅರ್ಥ ಅಷ್ಟ. ನನ್ನ ಭಕ್ತರು ಇದನ್ನು ತತ್ವಶಃ ತಿಳಿದು, ಒಂದು ಬಿಡದಂಗ ತತ್ವವನ್ನ ಹೆಂಗೆ ತಿಳಿದು ಯಥಾರ್ಥವಾಗಿ ತಿಳಿಬೇಕು. ಅಕಸ್ಮಾತ್ ನಾವ್ ಏನ್ ತಪ್ಪಾಗತ್ತೇವೆ ಅಂದ್ರೆ ಎಲ್ಲಿ ತಪ್ಪಾಗತ್ತೇವೆ ನೋಡಿ ಚಿದ್ಕೋಬೇಕು ಅಂತ ಅರ್ಥ. Thus ಕ್ಷೇತ್ರಂ ಜ್ಞಾನಂ ಜ್ಞೇಯಂ have been taught briefly. ಸಂಕ್ಷಿಪ್ತವಾಗಿ ಸಮಾಸ ಏನಂದ್ರ ಸಂಕ್ಷಿಪ್ತವಾಗಿ ಕ್ಷೇತ್ರಂ ಜ್ಞಾನಂ ಜ್ಞೇಯಂ ಎಲ್ಲವನ್ನ ಹೇಳಿದ್ದಾಯ್ತು. Knowing this, my devotee becomes fit to attain my nature. ಇದನ್ನ ತಿಳಿದ ಮ್ಯಾಗ ನನ್ನ ಭಕ್ತನು ಅಂದ್ರೆ ಕೃಷ್ಣನ ಭಕ್ತನು ಅವನು ಎದಕ್ಕೆ ಯೋಗ್ಯ ಆಗ್ತಾನಂದ್ರೆ ಅವನ ಸ್ವರೂಪವನ್ನು ತಿಳಿಲಿಕ್ಕೆ ಯೋಗ್ಯ ಆಗ್ತ. ಪರಮಾತ್ಮನ ಸ್ವರೂಪ ತನ್ನ ಸ್ವರೂಪ ಒಂದೇ ಅಂತ ತಿಳಿತಾನ. So in this verse, Lord Krishna is consolidating. Lord Krishna tells Arjuna that I remember all the 6 topics you wanted to know. Whether you remember or not, I remember. Of the 6 topics I have discussed before, 2 more are remaining. So this is the consolidating sloka. ಇನ್ನು 6 ವಿಷಯ ಬಗ್ಗೆ ಕೇಳಿದ್ದ ಅರ್ಜುನ ಈ ಅಧ್ಯಾಯದ ಮೊದಲಿಗೆ. 4 ವಿಷಯಗಳನ್ನ ಹೇಳಿದ, ಇನ್ನೂ 2 ವಿಷಯಗಳು ಹೇಳಬೇಕಾಗ್ಯದ. 2 more are remaining. So this is a consolidating sloka. So this is one of the method of teaching. When the teacher progresses from topic to topic, and that too when it is a tertiary developed discussion, it is nice to stay in the place and just look behind and take stock of what has already been discussed and make sure that Shishya is following. ಶಿವಾವಲೋಕನ ಅಂತಾರೆ. ಇಲ್ಲಿವರೆಗೆ ಏನ್ ಮಾಡಿದ್ವಿ ಅಂತ ತಿಳ್ಕೊಂಡು ಹಿಂಬರಿಕೆಯಿಂದ ನೋಡುವಂಥದ್ದು. ಇಲ್ಲಿವರೆಗೆ ನಾವು ಏನ್ ಅಭ್ಯಾಸ ಮಾಡಿದ್ವಿ ಅಂತ ತಿಳ್ಕೊಂಡು ಶಿವಾವಲೋಕನ ಮಾಡುವುದು ಅಂತಾರೆ. Or else suddenly when you look back, no one would be coming with you. So this method is called
ಸಿಂಹಾವಲೋಕ ನ್ಯಾಯ. ನೀವು ಹಂಗ ಹೊಂಟಿರಿ, ಹೇಳ್ಕೊಂತ ಹೊಂಟಿರಿ, ನಿಮ್ ಹಿಂದ ಯಾರು ಕೇಳೋರ ಇಲ್ಲ, ನಿಮ್ ಬೆನ್ನ ಹತ್ತಿ ವಾಕಿಂಗ್ ನಿಮ್ ಕೂಡ ಬರೋರು ಯಾರು, ಗ್ರಹಣ ಮಾಡೋರು ಯಾರು ಇಲ್ಲ ಅಂದ್ರೆ ಹೆಂಗ? ಯಾರು ಬಂದಾರಪ್ಪ ಹಿಂದ ನೋಡ್ಬೇಕು, ಸಿಂಹಾವಲೋಕನ ಮಾಡಿ ನೋಡ್ಬೇಕು ಅಂತ. ದ ಲಯನ್ ಡಸ್ ಲೈಕ್ ದಿಸ್ ಇಟ್ ಸೀಮ್ಸ್. ಸಿಂಹಾವಲೋಕನ ಅಂತ ಯಾಕಂತಾರಿ ಅಂದ್ರೆ ಆ ಸಿಂಹ ಅಡವಿ ಒಳಗ ಹಂಗ ಮಾಡ್ತದಂತ, ಗಂಭೀರವಾದ ನಡೆಯನ್ನು ನಡೀತದ. ಈ ಕಡೆ ಎಡಕ್ಕೊಮ್ಮೆ ಈ ಕಡೆ ಬಲಕ್ಕೊಮ್ಮೆ ನೋಡ್ತದ, ಹಿಂದೆ ಯಾರು ಅದಾರ ಏನೋ ನೋಡ್ತದ. ಹಂಗ ಗಂಭೀರವಾದಂತ ಸಿಂಹ ಆ ಅಡವಿಯ ರಾಜ ಅದು ಈ ರೀತಿ ನೋಡ್ತಿತ್ತು. ಸೊ ದಿಸ್ ಮೆಥಡ್ ಇಸ್ ಕಾಲ್ಡ್ ಸಿಂಹಾವಲೋಕನ ನ್ಯಾಯ. ದ ಲೈನ್ ಡಸ್ ಲೈಕ್ that it seems, just goes forward and makes sure that there is no one, there is no challenger at all. I am the king of the forest and everybody has to accept me. ನಾನು ಈ ಅಡವಿಗೆ ರಾಜ ಇದ್ದೀನಿ, ಎಲ್ಲರೂ ನನ್ನ ಒಪ್ಕೋಬೇಕನ್ನುವಂತ ದೃಷ್ಟಿಯಿಂದ ಅದು ಹಿಂದೆ ಒಳ್ಳೆ ನೋಡ್ತಿರ್ತಾವ. ಸಿಂಹ ಅವ್ರು ಯಾರು ಅದಾರೇನು, ಯಾರು ನನ್ನ ಬೆನ್ನ ಹಾಕ್ತಾರೇನು. I am the king of the forest and everybody has to accept me. ಎಲ್ಲರೂ ನನ್ನ ಒಪ್ಕೋತಾರೋ ಇಲ್ಲೋ, ಒಪ್ಕೊಂಡಿರ್ಲಿಕ್ಕೆ ಬೇಕು. And having gone forward, it looks around and having made sure that the portion covered, I have proved myself, then it goes forward. ಏನನ್ನ ಪ್ರೂವ್ ಮಾಡ್ಬೇಕಾಗಿತ್ತು ಎಲ್ಲ ಪ್ರೂವ್ ಮಾಡಿದ ಮೇಲೆ ಅದು ಮುಂದೆ ಹೋಗ್ತದೆ ಸಿಂಹ. Similarly, the teacher has to give an opportunity to the student to think what has been covered and then go forward. And therefore Krishna here says, hey Arjuna, I have discussed the 4 topics. What are they? Kshetram. ಒಂದನೇದು ಕ್ಷೇತ್ರ, ಎರಡನೇದು you have to supply kshetrajna, which is not said here but which goes together. And the third one is the jnanam, that is the third topic. The fourth topic is neyam. Neyam topic, fourth topic. Choktam means I have taught. Choktam, I have taught. Already ಇದನ್ನ ಹೇಳಿವಿ. Neyam contain. Choktam means I have taught you, Arjuna. Samasate, samasataha. I have taught you only in briefly. ಅಗದಿ ಸಂಕ್ಷಿಪ್ತದಾಗ, ವಿವರವಾಗಿ ಹೇಳಿಲ್ಲ, ಸಂಕ್ಷಿಪ್ತದಾಗಿ ಇವು 4 ವಿಷಯಗಳನ್ನು ಹೇಳಿನಿ. If you want to know more details, ಇನ್ನು ಹೆಚ್ಚಿನ ತಿಳ್ಕೋಬೇಕಂದ್ರೆ, if your intellect is triggered and stimulated, ನಿಮ್ಮ ಬುದ್ಧಿಯಲ್ಲಿ ಇನ್ನೂ ಇದ್ರ ಬಗ್ಗೆ ಹೆಚ್ಚಿಗೆ ತಿಳ್ಕೋಬೇಕಂತ ಏನಾದ್ರೂ ಆಸೆ ಇದ್ರ, because 2 things can happen. Some people it is a challenging topic and therefore their intellect is tickled, therefore they want to know more. ಕೆಲವೊಂದಿಗೆ ವಿಷಯ ಗಂಭೀರ ವಿಷಯ ಅಲ್ಲಪ್ಪ, ಇವನ್ನ ಇನ್ನೂ ಸ್ವಲ್ಪ ಅಭ್ಯಾಸ ಮಾಡಬೇಕು ಅನ್ನೋರು ಇರ್ತಾರೆ. ದೇರ್ ಇಸ್ ಅನದರ್ ಗ್ರೂಪ್ ಆಫ್ ಇಂಟೆಲೆಕ್ಟ್. ಕೆಲವೊಂದು ಹುಡುಗರು ಹಿಂಗಿರ್ತಾರ, ಶಿಷ್ಯರು ಬುದ್ಧಿ ಹಿಂಗಿರ್ತದ, ಇನಫ್ ಈಸ್ ಇನಫ್ ಆಫ್ ವೇದ ಅಂತ. ಸಾಕಪ್ಪ ಮಾರ, ಇಲ್ಲಿ ಮಠ ತಲೆಗೆ ಹೊರದಿದ್ದ ಸಾಕು, ಕೈ ಮುಗಿತೀವಿ ಅಂತಾರ. And let me just stick to Krishna's Rama Japa, Krishna Rama Japa, etc. and take the chundal and go home. Who wants all the kinds of hair splitting analysis, etc. So therefore I have given you a sample. If you are interested, care of Upanishads. Upanishads exclusively and predominantly deal with this subject matter alone. ನೋಡ್ರಿ, ಯಾರಿಗೆ ಈ ತರ್ಕ, ಈ ವೇದಾಂತದೊಳಗ ತರ್ಕಗಳ ಬೇಕಾಗ್ತಾವ, ಅವು ಬೇಕಾದಷ್ಟು ತರ್ಕದಾಗ ಅದಾವ. ಆ ತರ್ಕದಾಗ ನಿಮಗೆ ಹೋಗಿಲ್ಲ, ನಿಮಗೆ ಸಿಂಪಲ್ ಆಗಿ ಪ್ಲಾಟ್ಫಾರ್ಮ್ದಾಗ ಚಲೋ ರಸ್ತೆದೊಳಗೆ ಕರ್ಕೊಂಡು ಹೊಂಟೇನಿ ಅಂತ ಅಪ್ಪವ್ರು. ನಿಮಗೆ ಬೇಕಂದ್ರೆ ತರ್ಕ ಕುತರ್ಕ ಎಲ್ಲ ಬೇಕಂದ್ರೆ ಸಾಕಷ್ಟು ಸಿಗ್ತಾವ ಅಂತ ಹೇಳ್ತಾವ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ನಿಮಗೆ ಬೇಕಂದ್ರೆ ನೀವು ಉಪನಿಷತ್ದಾಗ ಆ ತರ್ಕಗಳೆಲ್ಲ ಬರ್ತಾವೆ. The Upanishads exclusively and predominantly deal with this subject matter alone. ಆ ಉಪನಿಷತ್ಗಳಲ್ಲಿ ಇವೆಲ್ಲ ತರ್ಕ ವಿತರ್ಕಗಳು ಬರ್ತಾವೆ. and therefore this is a trailer. ಪಿಕ್ಚರ್ ಅಭಿ ಬಾಕಿ ಹೈ. ಸಿನಿಮಾ ಬರೋಕ್ಕಿಂತ ಮೊದಲು ಏನು ಟ್ರೇಲರ್ ತೋರಿಸ್ತಾರಲ್ಲ, ಆದ ರೀತಿಯಿಂದ ಇಲ್ಲಿ ನಿಮ್ಗೆ ಟ್ರೇಲರ್ ತೋರಿಸೀನಿ ಅಂತಾರಪ್ಪ. ನಿಮಗೆ ಬೇಕಂದ್ರೆ ಉಪನಿಷತ್ತುಗಳನ್ನ ನೋಡ್ಕೊಳ್ರಿ. ನಾವು ನೋಡಾಕತ್ತೀವಿ, ಬೆಳಗ್ಗೆ ಕ್ಲಾಸ್ನಾಗ 5 ಉಪನಿಷತ್ ನೋಡಿವಿ, ಇನ್ನು 5 ಉಪನಿಷತ್ ನೋಡ್ಬೇಕು. ಈಗ ತೈತರಿಯ ನೋಡಾಕತ್ತೀವಿ, ಇನ್ನು 5 ಉಪನಿಷತ್ತು ಸ್ವಲ್ಪ ದೊಡ್ಡ ಓದಾವ, ಲೇಟ್ ಆಗ್ತದೆ. ನೆಕ್ಸ್ಟ್ ವೀಕ್ ಮುಂದಿನ ವಾರ
ಸೀರಿಯಲ್ಸ್ 2 minute ಸ್ಕ್ರಿಪ್ಟ್ ದೇ ಶೋ. ಮುಂದಿನ ವಾರ ಯಾವ ಹೊಸ ಧಾರಾವಾಹಿ ಚಾಲು ಆಕ್ಕವ ಅದರದ ಟ್ರೇಲರ್ ತೋರಿಸ್ತಾರೆ. ನೋಡ್ರಿ ಈ ಟೈಮ್ಗೆ 7 ಗಂಟೆಗೆ ಇಂಥ ಹೊಸ ಧಾರಾವಾಹಿ ಚಾಲು ಆಗ್ತದೆ, ಅದರ ಡೈರೆಕ್ಟರ್ ಇಂಥವ್ ಅದಾನ, ಅದರ ಪ್ರೊಡ್ಯೂಸರ್ ಇಂಥವ್ ಅದಾನ, ಅದರ ಆಕ್ಟರ್ಸ್ ಇಂಥವ್ರು ಅದಾರ ತೋರಿಸ್ತಾರ. ಟ್ರೇಲರ್ ಅಂತಾರ. 2 minute ಸ್ಕ್ರಿಪ್ಟ್ ದೇ ಶೋ ಹಸ್ಬೆಂಡ್ ಅಂಡ್ ವೈಫ್ ಅಬೌಟ್ ಟು ಫೈಟ್ ಅಂಡ್ ನೆಕ್ಸ್ಟ್ ವೀಕ್. ಗಂಡ ಹೆಂಡತಿ ಜಗಳ ಮಾಡೋದು ತೋರಿಸ್ತಾರ. ಅಲ್ಲಿ ಮುಂದಿನ ವಾರ ಬರಲಿದೆ. ಇಂಟ್ರೆಸ್ಟ್ ಬರುವಂಗ ತೋರಿಸಿ ಮುಂದಿನ ವಾರ ಅಂತ ಹೇಳ್ತಾರಲ್ಲ, ಅದಕ್ಕೆ ಏನಂತಾರ್ರಿ? ಟ್ರೇಲರ್. ಇದು ನಿಮ್ಗೆ ಹೇಳಿದ್ದು ಇಲ್ಲ, ಟ್ರೇಲರ್. ಬೇಕಂದ್ರೆ ನೀವು ಉಪನಿಷತ್ತಾಗ ಸಿಗ್ತದೆ ಎಲ್ಲ. ಇದು ವಾದ ವಿವಾದ ಅಂತಾರ. ದ ಪರ್ಸನ್ ವಿಲ್ ಡೆಫಿನೆಟ್ಲಿ ಸಿ ದ್ಯಾಟ್. ಹಂಗ ಹೇಳಿದಾಗ ಆ ಟ್ರೇಲರ್ ತೋರಿಸಿದಾಗ ಆ ಟೈಮಿಗೆ ಎಲ್ಲಾ ಬಿಟ್ಟು ಟಿವಿ ನೋಡುವಂತ ವಾಚಕರು ಆ ಟೈಮಿಗೆ ಎಲ್ಲ ಅಡಿಗೆ ಮಾಡೋರು ಅಡಿಗೆ ಮಾಡಿಕೊಂಡಿರ್ತಾರೆ. ಪೇಪರ್ ಓದೋರು ಪೇಪರ್ ಓದೆಲ್ಲ ಫ್ರೀ ಆಗಿ ಆ ಧಾರಾವಾಹಿ ನೋಡ್ಲಿಕ್ಕೆ ಕೂಡ್ತಾರೆ. ಲೈಕ್ ದ್ಯಾಟ್. ಅದರಂತೆ ಕೃಷ್ಣ ಶೋ ದ ಟ್ರೇಲರ್ ಹಿಯರ್. ಇಲ್ಲಿ ಭಗವಂತ ಟ್ರೇಲರ್ ತೋರ್ಸಾಗತ್ತಾನೆ. ಸಮಾಸತಃ. ಸಮಾಸತಃ ಅಂದ್ರೆ ಸಂಕ್ಷಿಪ್ತ ಹೇಳಾಗತ್ತ. ಬ್ರೀಫ್ಲಿ ಐ ಹ್ಯಾವ್ ಟಾಟ್ ಯು ಅಂಡ್ ಮದ್ಭಕ್ತ ಏತತ್ ವಿಜ್ಞಾಯ. ನನ್ನ ಭಕ್ತನು ಇದನ್ನು ತಿಳಿಯುತ್ತಾನೆ. ಸೊ ಎವ್ರಿ ಸೀಕರ್ ಹೂ ಈಸ್ ಮೈ ಡೆವೋಟಿ will certainly know this, and one of the condition is what? He should be my bhakta, from which Krishna indicates bhakti is an important qualification for gaining self knowledge. ನನ್ನ ಭಕ್ತನಿಗೆ ಜ್ಞಾನ ಆಗ್ತದೆ ಅಂತ ಹೇಳ್ತಾನ ಕೃಷ್ಣ. ಅಂದ್ರೆ ಭಕ್ತಿ ಅನ್ನುವಂಥದ್ದು ಒಂದು ಅರ್ಹತೆ ಆ ಶಿಷ್ಯರಲ್ಲಿ ಇದ್ರೆ ಇಲ್ಲೇ ಜ್ಞಾನ ಆಗ್ತದೆ. ಭಕ್ತಿ ಇಲ್ಲ ಅಂದ್ರೆ ಆಗುದಿಲ್ಲ. ಗುರುಗಳಲ್ಲಿ ಮತ್ತು ಶಾಸ್ತ್ರದಲ್ಲಿ ಶ್ರದ್ಧಾ ಇದ್ದವ್ರಿಗೆ ಜ್ಞಾನ ಆಗ್ತದೆ. ಇವ್ರೇನ್ ಹೇಳ್ತಾರೆ ಬಿಡು, ಆ ವೇದ ಏನ್ ಹೇಳ್ತೈತಿ ಬಿಡು ಅನ್ನೋರ್ಗೆ ಅದು ಏನು ಕೆಲಸ ಮಾಡುದಿಲ್ಲ. ಮಾತುಗಳು ಕೆಲಸ ಮಾಡುದಿಲ್ಲ. ಪ್ರಮಾಣ ಕೆಲಸ ಮಾಡ್ಬೇಕಂದ್ರೆ ಅದಕ್ಕೆ ಮಾನ್ಯತೆ ಕೊಡ್ಬೇಕು, ನಾವು ಗೌರವ ಕೊಡ್ಬೇಕು. ಅವಾಗ ಅದು ಪ್ರಮಾಣ ಕಿವಿ ಮೇಲೆ ಬಿದ್ದಾಗ ಒಳಗೆ ಕೆಲಸ ಮಾಡ್ತದ, ಪರಿಣಾಮ ಮಾಡ್ತದ. ನಮ್ಮಿದ್ದಂತ ಅಜ್ಞಾನವನ್ನ ಕಳೀತದ, ಜ್ಞಾನ ದಶ ಬರ್ತದ. ಜ್ಞಾನ ದಶ ಬಂದಾಗ ನಮಗ ಅದ್ರ ಯಥಾರ್ಥ ಜ್ಞಾನ ಆಗ್ತದ. When Krishna has already mentioned ಮೈ ಅನನ್ಯ ಯೋಗೇನ ಭಕ್ತಿ ಅವ್ಯಭಿಚಾರಿಣಿ. ಯಾವಾಗ ಭಗವಂತ ಹಿಂಗ ಹೇಳ್ಯಾನ, ಮೈ ಅನನ್ಯ ಯೋಗೇನ ಭಕ್ತಿ ಅವ್ಯಭಿಚಾರಿಣಿ, ಯಾರಿಗೆ ನನ್ನ ಮ್ಯಾಗ ಅತ್ಯಂತ ಗಾಢವಾದ ಪ್ರೀತಿ ಅದ, ಅವ್ಯಭಿಚಾರ ಭಕ್ತಿ ಅದ, ಅವ್ರಿಗೆ ಜ್ಞಾನ ಆಗ್ತದ ಅಂತ ಹೇಳಾಕತ್ತಾನ ಭಗವಂತ. ಸೊ ಎ ವೇದಾಂತಿಕ್ ಸ್ಟೂಡೆಂಟ್ ಶುಡ್ ಬಿ ನೆಸೆಸರ್ಲಿ ಎ ಡೆವೋಟಿ. ವೇದಾಂತ ಅಭ್ಯಾಸ ಮಾಡುವಂತ ವಿದ್ಯಾರ್ಥಿ ಅವಾಗ ಪ್ರಮಾಣದ ಮ್ಯಾಗ ನಂಬಿಕೆ ಇರ್ಬೇಕು, ಗುರುವಿನ ಮ್ಯಾಗ ನಂಬಿಕೆ ಇರ್ಬೇಕು, ಪರಮಾತ್ಮನ ಮ್ಯಾಗ ನಂಬಿಕೆ ಇರ್ಬೇಕು. Philosophy and religion, philosophy and theology, they are mixed together. ನೋಡ್ರಿ, ಧಾರ್ಮಿಕತೆ ಆಧ್ಯಾತ್ಮಿಕತೆ ಇವನ್ನ ಜನ ಬಹಳ ಮಿಕ್ಸ್ ಮಾಡಿ ತಿಳ್ಕೊಂಡಾರ. ಬೇರೆ ಬೇರೆ ಅದ. ಧಾರ್ಮಿಕ ಜೀವನ ಬೇರೆ, ಆಧ್ಯಾತ್ಮಿಕ ಜೀವನ ಬೇರೆ. ಎಲ್ಲಿ ಧಾರ್ಮಿಕ ಜೀವನ ಕೊನೆಗೊಳ್ತದ ಅಲ್ಲೇ ಆಧ್ಯಾತ್ಮಿಕ ಜೀವನ ಪ್ರಾರಂಭ ಆಗ್ತದ. ನಾವು ವ್ಯವಹಾರದಲ್ಲಿ ಧರ್ಮ ಅಧ್ಯಾತ್ಮವನ್ನ ಸಮಾನಾಂತರ ಪದಗಳಂತ ಬಳಸ್ತೇವೆ. ಹಂಗಲ್ಲದು. ಧಾರ್ಮಿಕ ಜೀವನದಲ್ಲಿ ಒಳ್ಳೆಯ ನಮ್ಮ ಶಿಸ್ತುಬದ್ಧ ಜೀವನವನ್ನು ನಡೆಸ್ತಾನ ಮನುಷ್ಯ. ಭಕ್ತಿ, ಗೌರವ, ಶ್ರದ್ಧಾ, ಸಮಾಧಾನ ಇವೆಲ್ಲ ಒಳ್ಳೆ ಒಳ್ಳೆ ಗುಣಗಳನ್ನು ಗಳಿಸುವಂತದ್ದೇನದ ಇದು ಧರ್ಮ. ಆ ಒಳ್ಳೆಯ ಗುಣಗಳನ್ನು ಗಳಿಸಿ ಅಂತಃಕರಣ ಶುದ್ಧಿ ದ್ವಾರ ಶ್ರೋತ್ರಿಯ ಬ್ರಹ್ಮಷ್ಠ ಗುರುವಿನ ಬೆನ್ನ ಹತ್ತಿ ಆವರಣ ದೋಷವನ್ನ ಭಂಗ ಮಾಡ್ಕೋತಾನಲ್ಲ, ಅದು ಅಧ್ಯಾತ್ಮ. ನೋಡ್ರಿ, ನಾವು ಅಧ್ಯಾತ್ಮ ಮತ್ತು ಧರ್ಮ ಎರಡು ಒಂದ ಅಂತ ತಿಳಿದು ಬಳಸ್ತೇವೆ ನಾವು. ಎಲ್ಲಿ ನಮ್ದು ಧರ್ಮ ನಿಲ್ತದ ಅಲ್ಲಿ ಅಧ್ಯಾತ್ಮ ಪ್ರಾರಂಭ ಆಗ್ತದ ಅಂತ ಹೇಳ್ತಾರೆ. ವಿಚಾರ ಮಾಡ್ರಿ. ನಾವು ದಿವಸ 2 ತಾಸು ಪೂಜೆ ಮಾಡ್ತೇನ್ರಿ, ನನ್ನಂತ ಭಕ್ತಿವಾನ್ ಯಾರು ಇಲ್ಲ, ನನ್ನಂತ ಶ್ರದ್ಧಾವಾನ್ ಯಾರು ಇಲ್ಲ. ಅಡ್ಡ ಉದ್ದ ಕುಂಕುಮ ಭಂಡಾರ ಬಳ್ಕೊಂಡು ತಾಸುಗಟ್ಟೆ ಪೂಜೆ ಮಾಡ್ತೇನಿ.
ಮೈ ಗಾಡ್, ಮನೆಯೊಳಗಿದ್ದಂತ ದೇವ್ರು ಎಲ್ಲಾನು ಬೂದಿ ಹಚ್ಚಿ ತಿಕ್ಕಿನೆ, ನಿಂಬೆ ಹಣ್ಣು ಹಚ್ಚಿ ತಿಕ್ತೇನೆ, ಬೆಳಗ್ಗೆ ಚಕ 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 ಹೊಳೆಯಂಗ್ ಮಾಡ್ತೇನಿ, ಬಹಳ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡ್ತೇನಿ ಅಂದ್ರ ಧಾರ್ಮಿಕ ಮನುಷ್ಯ ಆತ ಹೊರತು ಆಧ್ಯಾತ್ಮಿಕ ಆಗಲಿಲ್ಲ. ಆಧ್ಯಾತ್ಮಿಕ ಅಂದ್ರೆ ಶ್ರೋತ್ರಿಯ ಬ್ರಹ್ಮಷ್ಠ ಗುರುವಿನ ಬೆನ್ನ ಹತ್ತಿ ಕೈಯಾಗ ಶಾಸ್ತ್ರವನ್ನ ಹಿಡ್ಕೊಂಡು ಪ್ರಮಾಣ ಹಿಡ್ಕೊಂಡು, ಆ ಪ್ರಮಾಣ ಅಂದ್ರೆ ಆ ಕನ್ನಡಿಯ ಮೂಲಕ ಭಗವಂತನನ್ನ ನೋಡಿ ತನ್ನ ಆವರಣ ದೋಷವನ್ನ ಕಳ್ಕೊಂಡು ವಿಚಾರ ಮಾಡುವಂತದ್ದು ಏನದ, ಇದಕ್ಕಂತಾರ ಆಧ್ಯಾತ್ಮಿಕ ಜೀವನ. ಎಲ್ಲಿಂದ ಪ್ರಾರಂಭ ಆಕತ್ರಿ ಇದು ಆಧ್ಯಾತ್ಮಿಕ ಜೀವನ? ಮೊದಲ ಭಕ್ತಿ ಧರ್ಮ ಎಲ್ಲಿಂದ ಪ್ರಾರಂಭ ಆಗ್ತದ ಜೀವನ ಅಂತ. should start with devotion. The discussion may be pure formless truth. Even though the discussion is the ultimate truth, we keep the photo of the Lord and start with Sahanavatu prayer. ನೋಡ್ರಿ, ನಾವು ಕೊನೆಗೊಳ್ಳೋದು ಆಧ್ಯಾತ್ಮಿಕ ಜೀವನದಲ್ಲಿ ನಿರಾಕಾರ ನಿರ್ಗುಣವಾದ ವ್ಯಾಪಕವಾದ ಚೇತನವೇ ನಾನೆಂದು ತಿಳಿಯೋದ್ರಾಗ ಐತಿ. ಆದ್ರ ಪ್ರಾರಂಭ ಮಾಡ್ಬೇಕಾದ್ರೆ ನಾವ್ ಏನ್ ಮಾಡ್ತೀವಿ, ಒಂದು ಪರಮಾತ್ಮನ ಒಂದು ಫೋಟೋ ಇಡ್ತೀವಿ, ಅದಕ್ಕೊಂದು ಉದಿನ ಕಡ್ಡಿ ಬೆಳಗ್ತೀವಿ, ಆಮ್ಯಾಗಿಂದ ಸಹನಾಭವತು ಸಹನೌ ಭುನಕ್ತು ಸಹ ವೀರಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಈ ರೀತಿ ಪ್ರಾರ್ಥನೆಯೊಂದಿಗೆ ನಾವು ಶ್ರದ್ಧೆಯಿಂದ ಪ್ರಾರಂಭ ಮಾಡ್ತೇವೆ. So that we end up with the prayer sloka, because without devotion, without jnanam doesn't take place. There is no secular Vedanta. ನೋಡ್ರಿ, ಅಪ್ಪಟವಾದಂತ ವೇದಾಂತ ಎಲ್ಲೂ ಇಲ್ಲ ಏನ್ರಿ. ಹಿಂಗ ಎಲ್ಲ ಧರ್ಮದ ಮಾರ್ಗ ಭಕ್ತಿ ಮಾರ್ಗದ ಮ್ಯಾಗ ಹಾಸಿ ಜ್ಞಾನ ಮಾರ್ಗಕ್ಕೆ ಬರ್ಬೇಕಾಗ್ತದ. ದೇರ್ ಇಸ್ ನೋ ಸೆಕ್ಯುಲರ್ ವೇದಾಂತ. Even if somehow knowledge takes place for a non-devotee, it remains an academic knowledge, that is an armchair philosophy. He will be expert in Upanishad, but there will be no transformation in his personality. ನೋಡ್ರಿ, ಈ ರೀತಿಯಿಂದ ಯಾರು ಸಾಧನೆ ಮಾಡ್ತಾರ ಅವರಲ್ಲಿ ಪರಿಣಾಮ ಬದಲಾವಣೆ ಆಗ್ತದ, ವ್ಯಕ್ತಿ ಬದಲಾವಣೆ ಆಗ್ತಾನ ಮನುಷ್ಯ. ಇಲ್ಲ ಅಂದ್ರೆ ಕೇವಲ ಶಾಸ್ತ್ರವನ್ನ ಅಕ್ಷರಶಃ ಶಬ್ದಗಳನ್ನ ತಿಳ್ಕೊಂಡಂದ್ರೆ ಅವನಲ್ಲಿ ಏನೇನೇನೇನು ಬದಲಾವಣೆ ಆಗೋದಿಲ್ಲ. ಸುಮ್ಮನೆ ಹೇಳಂದ್ರೆ ಶಾಸ್ತ್ರೀಯ ಶಬ್ದಗಳನ್ನು ಉಚ್ಚರಿಸಲಿಕ್ಕೆ ಬರ್ತದ ಅವಾಗ, ಆದ್ರೆ ಅವುಗಳ ಅರ್ಥದಲ್ಲಿ ಹೋಗಿ ನಿಲ್ಲುವಂತ ಶಕ್ತಿ ಆಗೋದಿಲ್ಲ. And therefore Krishna insists that you should be necessarily a devotee. ಯಾರು ಪರಮಾತ್ಮ ಶ್ರೀ ಕೃಷ್ಣನ ಭಕ್ತರಾಗ್ತೀರಿ ಅವರೇ ಮೋಕ್ಷ ಆಗ್ತದ, ಅವ್ರಿಗೆ ಜ್ಞಾನ ಆಗ್ತದ ಅಂತ ಒತ್ತಿ ಒತ್ತಿ ಯಾಕೆ ಹೇಳಕತ್ತಾನಂದ್ರ ಶ್ರದ್ಧಾವಾನ್ ಲಭತೆ ಜ್ಞಾನಂ. In fact, at the end of 18th chapter, Krishna even gives a warning to every Gita teacher. 18ನೇ ಅಧ್ಯಾಯದ ಕೊನೆಗೆ ಕೃಷ್ಣ ಪರಮಾತ್ಮ ಎಲ್ಲ ಗೀತಾ ಅಭ್ಯಾಸವನ್ನ ಕಲಿಸುವಂತಹ ಗುರುಗಳಿಗೆ ಒಂದು ಎಚ್ಚರಿಕೆ ಕೊಡ್ತಾನಂತ, ವಾರ್ನಿಂಗ್ ಕೊಡ್ತಾನ. ಎಚ್ಚರಿಕೆ ಏನಂತ? ದ ವಾರ್ನಿಂಗ್ ಟು ದ ಟೀಚರ್ ಈಸ್ ನೆವರ್ ಟೀಚ್ ಗೀತಾ ಟು ಎ ಪರ್ಸನ್ ಹೂ ಈಸ್ ನಾನ್ ರಿಲಿಜಿಯಸ್ ಪರ್ಸನ್. ಯಾವ ಅಧಾರ್ಮಿಕ ಮನುಷ್ಯ ಅದನ ಅವನಿಗೆ ಯಾವಾಗಲೂ ನೀನು ಭಗವದ್ಗೀತೆಯನ್ನ ಉಪದೇಶ, ನಿನ್ನ ಕುತೂಹಲ ಸಲುವಾಗಿ ಉಪದೇಶ ಮಾಡಕ್ ಹೋಗ್ಬೇಡ. ಯಾರು ಧಾರ್ಮಿಕ ಇರ್ತಾರ, ಯಾರು ಆಸ್ತಿಕರು ಇರ್ತಾರ, ಯಾರು ಶ್ರದ್ಧೆ ಉಳ್ಳವ್ರು ಇರ್ತಾರ, ಅವ್ರಿಗೆ ಕೆಲಸ ಮಾಡ್ತದ ಅಂತ ಹೇಳ್ತಾನೆ. ಎಲ್ಲೇ 18ನೇ ಅಧ್ಯಾಯ 67ನೇ ಶ್ಲೋಕದಾಗ ಏನ್ ಹೇಳ್ತಾನೆ ನೋಡ್ರಿ. ಇದಂತೆ ಸಣ್ಣ ಸಣ್ಣ ಅಕ್ಷರ ಬಹಳ ಬಂದು ಸ್ವಲ್ಪ ದೊಡ್ಡ ಅಕ್ಷರ ಬುಕ್ ತೆಗಿತೇನೆ. 18ನೇ ಅಧ್ಯಾಯ 67ನೇ ಶ್ಲೋಕ ಅಂದೆ. ಯಾರು ತೆಗಿತೀರಿ? ನೀವ ತೆಗೆದು ನೀವ ಓದ್ಬಿಡ್ರಿ ಗುರುಗಳ, ನಾವು ಮಲ್ಕೊಂಡಿರ್ತೀವಿ. ಆಯ್ತು, ನಾನು ಓದ್ತೀನಿ. ಇದಂ ತೇ ನಾ ತಪಸ್ಕಾಯ ನಾ ಭಕ್ತಾಯ ಕದಾಚನ ನ ಚಾಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೋಭ್ಯಸೂಯತಿ. 67ನೇ ಶ್ಲೋಕ 18ನೇ ಅಧ್ಯಾಯದಾಗ ಹೇಳ್ತಾನೆ. ಈ ಗೀತಾರೂಪಿ ರಹಸ್ಯಮಯ ಉಪದೇಶವನ್ನು ಎಂದಿಗೂ ತಪಸ್ಸು ಮಾಡದ ಮನುಷ್ಯನಿಗೆ ಹೇಳಬೇಡ, ಹಾಗೆ ಭಕ್ತಿ ಹೀನ ಮನುಷ್ಯರಿಗೆ, ಹಾಗೆಯೇ ಕೇಳುವ ಇಚ್ಛೆ ಇಲ್ಲದವನಿಗೂ ಹೇಳಬಾರದು, ಹಾಗೂ ನನ್ನಲ್ಲಿ ದೋಷ ದೃಷ್ಟಿಯನ್ನು ಇರಿಸುವವನಿಗಂತೂ ಎಂದೆಂದಿಗೂ ಹೇಳಬಾರದು. ಇದರಲ್ಲಿ ದೋಷವನ್ನು ನೋಡುವಂತವ್ರು ಕೆಲವು ಮಂದಿ ಪೂರ್ವಭಾವಿಯಾಗಿ
ಇದರಲ್ಲಿ ದೋಷವನ್ನು ಹುಡ್ಕೋರಿರ್ತಾರ. ಅವ್ರ ಮುಂದಂತೂ ಮೊದಲು ಹೇಳ್ಬೇಡ್ರಿ ಅಂತ ಹೇಳ್ತಾನ ಭಗವಂತ. ಇದು ನಮ್ಮದಲ್ರಿಪ್ಪ, ಇದಕ್ಕೂ ಜಾತಿ ಹಚ್ಚೋರದಾರ ಜನ, ಬಾಳ ಹುಷಾರದ ಮಂದಿ. ತಮ್ಮ ಪೂಟ್ ಪಟ್ಟಿಲ್ಲ ಎಲ್ಲ ಹಳ್ಯಾಕ್ ಹೋಗ್ತಾರ ನೋಡ್ರಿ. ಸಾಲಿಗೆ ಹೋಗೋ ಭಿನ್ನತ್ತ ಸಾಲಿಗೆ ಹೋಗ್ತಾನ, ಮೊಮ್ಮಗ ಸಾಲಿಗೆ ಹಚ್ಚಿ ಬಂದಿ. ಇಲ್ಲ ಜನ ಹೋಗುದಿಲ್ಲ, ಯಾಕ ಅವ್ರ ಟೀಚರ್ ಶಾಣ್ಯಾರಿಲ್ಲ ಅವ್ರು ಅಂತ. ನೀವು ಟೀಚರ್ ಶಾಣ್ಯಾರಿಲ್ಲ ಅನ್ನೋದು ಇವ್ ಗೊತ್ತಾತ. ಯಾರಿಗೆ? ಭಿನ್ನತ್ತ ಮೊಮ್ಮಗ. ನಾ ಏನ್ ಭಿನ್ನತ್ತ ಕಳ್ಸಾಕ್ ಹೊಂಟೇನಿ ಆ ಮಗಗ ಮೊಮ್ಮಗಗ. ಅವ ಅಂತಾನ ಅಜ್ಜನ ಮುಂದ ಶಾಲಿಗೆ ಹೋಗು ಅಂದ್ರ ನಾವ್ ಅಲ್ಲೇ. ಯಾಕಂದ್ರ ಶಾಲ್ಯಾಗ ಟೀಚರ್ ಶಾಣ್ಯಾರಿಲ್ಲ ಅಂತಾನ. ಅಷ್ಟು ಶಾಣ್ಯಾರ ಮುಂದೆ ಹೆಂಗ್ ಹೇಳೋದೈತ್ರಿ ಅಭ್ಯಾಸ ಅಂತಾರು. ಅದಕ್ಕ ಯಾರಿಗೆ ಶ್ರದ್ಧಾ ಅದ, ಯಾರಿಗೆ ಗೌರವ ಐತಿ, ಮತ್ತೇನ ಇನ್ನೊಂದೇನ್ ಹೇಳಿದ್ರು, 3ನೇ ಪಾಯಿಂಟ್ ಇಂಪಾರ್ಟೆಂಟ್ ಐತ್ ನೋಡ್ರಿ. ಭಕ್ತಿಹೀನ ಮನುಷ್ಯನಿಗೆ ಹಾಗೆಯೇ ಕೇಳೇ ಇಚ್ಛೆ ಇಲ್ಲದವನಿಗೂ ಹೇಳಬಾರದು, ನನ್ನಲ್ಲಿ ದೋಷ ದೃಷ್ಟಿಯನ್ನು ಇರಿಸುವವನಿಗಂತೂ ಎಂದೆಂತೂ ಹೇಳಬಾರದು ಅಂತ. ನೋಡ್ರಿ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಉಪನಿಷತ್ತು ಭಗವದ್ಗೀತೆ ಇವು ನಮ್ಮವಲ್ಲ. ಮೊದಲ ನಾವು ಬಾಯಾಗ ಉಪ್ಪು ಹಾಕೊಂಡು ಬಂದಿರ್ತೇವೆ, ಅಂಥವ್ರು ಎಂದೂ ಹೇಳಬಾರದು. ಯಾಕ ಅವ್ರು ಎಂದೆಂದೂ ಅದಕ್ಕೆ ಪ್ರಮಾಣ ಅಂತ ಕೊಡೋದೇ ಇಲ್ಲ. ಸುಮ್ಮನೆ ಹೊರಗೆ ಒಂದು ಅಂಗೈಯೊಳಗೆ ಹೆಬ್ಬಟ್ಟು ಹೊರಗಿಟ್ಟ ಅಭ್ಯಾಸ ಮಾಡಕ್ ಬಂದಿರ್ತಾರ. ಯಾಕೆ ಅವ್ರಿಗೆ ಹೇಳ್ಬೇಕು ತಿಳಿಬೇಕು ಅಂತ ಹೇಳ್ತಾನ ಭಗವಂತ. ನ ಭಕ್ತ ಕದಾಚನ ಇದಂ ನ ವಾಚ್ಯಂ, ದ ಒನ್ ಹೂ ಈಸ್ ಎ ನಾನ್ ರಿಲಿಜಿಯಸ್ ನೆವರ್ ಗಿವ್ ಇಟ್. ಯಾವ ಅಧಾರ್ಮಿಕ ಅದಾನ ಅವಾಗ ಅಧ್ಯಾತ್ಮ ವಿದ್ಯೆಯನ್ನ, ಈ ವಿದ್ಯೆಯನ್ನ ಹೇಳಿಕ್ ಹೋಗ್ಬೇಡ. Therefore Krishna here says mat bhakta. He goes to the next step. Mat bhakta, you must be my devotee. ನನ್ನ ಭಕ್ತನಾಗಿರಬೇಕು. ಮತ್ ಭಕ್ತ means ಈಶ್ವರ ಭಕ್ತ. ಏತತ್ ವಿಜ್ಞಾಯ, such a devotee will necessarily gain the knowledge. ಇಂಥ ಮನುಷ್ಯನಿಗೆ ಜ್ಞಾನ ಆಗ್ತದೆ, ಇವತ್ತಿನ ನಾಳೆ ಜ್ಞಾನ ಆಗ್ತದೆ. ನಾವು ಪಾರಾಯಣ ಮಾಡಕತ್ತೇವೇನ್ರಿ? ಪಾರಾಯಣ ಮಾಡಕತ್ತೀವೇನೋ, ದಿವಸ ಶ್ರವಣ ಮಾಡಕತ್ತೇವೇನೋ, ಮನನ ಮಾಡಕತ್ತೇವೇನೋ, ನಿಧಿಧ್ಯಾಸನ ಮಾಡಕತ್ತೇವೇನೋ, ಶ್ರದ್ಧಾ ಐತೇನೋ, ಶ್ರದ್ಧಾ ಭಕ್ತಿ ಅದ ಏನೋ, ಆವರಣ ದೋಷ ಕಳ್ಕೊಳ್ಳಂಗ ದಿವಸ ಆವರಣ ಹೋದಂಗ ಆಗತ್ತೇನೋ, ಅಂದ್ರೆ ಸರಿಯಾದ ದಾರಿಯಲ್ಲಿ ಅದೇವಿ ಅಂತ ಅರ್ಥ. ಇವು ಯಾವ ಒಂದು ಆಗವಲ್ದು ಅಂತಂದ್ರೆ ಗಾಳಿ ಗುದ್ದಿ ಮೈ ನುಸ್ಕೊಳಗತ್ತೇವಿ ಅಂತ ಅರ್ಥ. ವಿಚಾರ ಮಾಡ್ರಿ ಅಂತ. ನಾವು ಬೆಂಗಳೂರು ಹೊಂಟೇವಿ ಅಂದ್ರೆ ಬೆಂಗಳೂರು 500 ಕಿಲೋಮೀಟರ್ ಅದಪ್ಪ ಬಿಟ್ಟಾಗ. ಈಗ ಬರ್ತಾ ಬರ್ತಾ ಕಡಿಮೆ ಆಗ್ಬೇಕ ಡಿಸ್ಟೆನ್ಸ್. 400, 300, 250, 200, 150, 150, 25, 10, 9, 8, 7, 6, 5 ಕಡಿಮೆ ಹಾಕೊಂತ ಹೋದಾಗ ನಾವು ಬೆಂಗಳೂರು ಸಮೀಪ ಆಗ್ಯವ ಅಂತ ಅರ್ಥ. ಆ ಮೈಲಿಗೆಲ್ಲ ನೋಡ್ಕೊಂತಿರ್ಬೇಕು ಸಾಧಕರಾದವರು. ನಾವೇನಾದ್ರೂ ಸಾಧನೆ ಒಳಗ ತಪ್ಪು ಸಾಧನೆ ಮಾಡಕತ್ತೇವೇನು ತಿದ್ಕೋಬೇಕು. ಶ್ರದ್ಧಾ ಭಕ್ತಿಯಿಂದ ಮಾಡಕತ್ತೇವೇನು, ಇಲ್ಲಾಂದ್ರೆ ಮಾಡ್ಬೇಕು. ಇಲ್ಲಾಂದ್ರೆ ಆಗುದಿಲ್ಲ. ಯಾಕೆ ನಮಗ್ ಜ್ಞಾನ ಆಗಬಾರ್ದು? ನಮ್ಮ ಅಧಿಕಾರಿ ಅದೇವೇನು ಈ ಜ್ಞಾನಕ್ಕೆ? ವೈರಾಗ್ಯ ಐತೆ ನಮ್ಮಲ್ಲೇ? ವಿಷಯ ವಸ್ತುಗಳಲ್ಲಿ ಸುಖ ಐತೆ ಅನ್ನುವಂಥದ್ದು ಬುದ್ಧಿ ಹೋಗೈತೇನು? ವಿವೇಕ ನಮ್ಮಲ್ಲಿ ಉತ್ಪತ್ತಿ ಆಗೈತೇನು? ಆತ್ಮ ಅನಾತ್ಮ ವಿವೇಕ ಆಗೈತೇನು? ಈ ಶರೀರದಾಗ ಒಂದು ಆತ್ಮ ಐತಪ್ಪ, ಅದನ್ನ ಏನಂತ ನಾನು ತಿಳ್ಕೊಬೇಕಪ್ಪ ಅನ್ನುವಂತ ಭಾವ ಬಂದೈತೇನು? ಈ ಶರೀರ ಇದು ಮಿಥ್ಯಾ ಐತಪ್ಪ, ಇದು ಇಲ್ಲದನ್ನ ಕಾಣೋದಪ್ಪ ಅಂತ ನಿಶ್ಚಯ ಆಗೈತೇನು? ಮಿಥ್ಯತ್ವ ನಿಶ್ಚಯ ಆಗೈತೇನು? ಜಗತ್ತು ಈ ಶರೀರ ಮಿಥ್ಯಾ ಅದಾವ ನಮಗ್ ನಿಶ್ಚಯ ಆಗೈತೇನು? ವಿಚಾರ ಮಾಡ್ಬೇಕು ಬೇಡ ಮತ್ತ. ಅಂದ್ರೆ ನಮಗ್ ಜ್ಞಾನ ಆಗ್ತದೆ ಇವತ್ತಿನ ನಾಳೆ. ಮತ್ ನೋಡ್ರಿ ವಿಷಯ, ನಿನ್ನೆ 5 ದಿನ ಎಲ್ಲಿಗೆ ಹೋಗ್ಬೇಕಂತ ಮಾಡಿದ್ರಲ್ಲ, ಯಾಕೆ ನಮಗ್ ಜ್ಞಾನ ಆಗವಲ್ದು? ಇಲ್ಲೇ ಬಂತ್ ನೋಡ್ರಿ. ನೀವ್ ಏನ್ ಕೇಳ್ತೀರಿ ಎಲ್ಲ ಇಲ್ಲೇ ಅದ. ನಮ್ಗೇನ್ ಗೊತ್ತಿತ್ತ ಈ ವಿಷಯ ತೆಗಿತಾರ ಅಪ್ಪವ್ರು ಅಂತ ತಿಳ್ಕೊಂಡು. ನಿನ್ನೆ ಯಾರೋ ಅಂದ್ರೆ ಇವತ್ತಾಗಲೇ ಬಂದೇ ಬಿಡುತ್ತ ನೋಡ್ರಿ. ಅಲ್ಲಿ ಹೋಗಿ ಏನ್ ಮಾಡೋದಿರಿ ನೀವು? 5 ದಿವಸ ಇಲ್ಲೇ ಬಂತು. ಈ ಸಾಧನೆಯನ್ನ ಸರಿಯಾಗಿ ಮಾಡಕತ್ತೀವೇನು? ಪಾರಾಯಣ ಮಾಡಕತ್ತೀವೇನು?
ದಿವಸ ಭಗವದ್ಗೀತಾ ಒಂದ್ ಅಧ್ಯಾಯ ಪಾರಾಯಣ ಮಾಡ್ಬೇಕು, ಉಪನಿಷತ್ತು ಪಾರಾಯಣ ಮಾಡ್ಬೇಕು, ಹಿಂದಿದ್ದನ್ನ ಓದ್ಕೋಬೇಕು, ಬುಕ್ ಇಟ್ಕೋಬೇಕು. ಹಂಗಲ್ರಿ ಗುರುಗಳ, ಅಲ್ಲಿ ಏನಾಲತ್ತದ, ಇರುವ ವಸ್ತುವನ್ನ ಇದ್ದಕ್ಕಿದ್ದಂಗ ಯಾರು ತಿಳಿಲಿಕ್ ತಯಾರಿಲ್ರಿ. ಅದು ಚಾರ್ವಾಕರು, ಮಿಯಾಯಕರು ಅವ್ರ ಹೆಂಗಿರ್ತ ಹಂಗ ಏನೇನೋ ತಿಳಿದಾರ. ಅದ್ರ ಸಂಬಂಧ ಅಲ್ಲಿ ಎಲ್ಲರಿಗೆ ಹಿಂಗ್ ಡೈರೆಕ್ಟ್ ಸಂದರ್ಶನ ಮಾಡ್ಬೇಕಂತ ಉದ್ದೇಶರಪ್ಪ ಅವ್ರ. ಅದಲ್ಲ, ನಿಮ್ಗೆ ಅಲ್ಲಿ ಹೋದ್ರು ಸಿಗೋದಿಲ್ಲ. ನಾನು ಅಲ್ಲೇನು ಹೋಗಿ ಬಂದೇನಿ, ಶಂಕರಾಚಾರ್ಯ ಶೃಂಗೇರಿ ಮಠಕ್ಕೆ ಹೋಗಿ ಬಂದೇನಿ, ಋಷಿಕೇಶಕ್ಕೆ ಹೋಗಿ ಬಂದೇನ್ರಿ, ಸಿಕ್ಕಿಲ್ಲ ಗುರುವೇ. ಋಷಿಕೇಶಕ್ಕೆ ಹೋಗಿ ಬಂದೇನಿ 8 ದಿನ. ಕೇಳ್ರಿ ದೊಡ್ಡಪ್ಪ ತರ್ ಮುಂದೆ ಹೇಳಿ ನೋಡ್ರಿ. ನೀವು ಎಲ್ಲಿ ಹೋದ್ರು ಸಿಗೋದಿಲ್ಲ, ಎಲ್ಲಿ ಸಿಗತೈತೆ ಅಲ್ಲಿ ಸಿಗ್ತದ, ನೀವು ಎಲ್ಲಿ ಹೋದ್ರು ಸಿಗೋದಿಲ್ಲ. ನಾನು ಋಷಿಕೇಶಕ್ಕೆ ಹೋದಾಗ ಏನ್ರಿ, ನಾನು ಋಷಿಕೇಶಕ್ಕೆ ಹೋದಾಗ ಅಲ್ಲಿ ಒಬ್ರು ಸ್ವಾಮಿಗಳು ಇದ್ರು. ನನ್ಗ ಯಾವಾಗ ಬೇಕಾದಾಗ ಬರ್ರಿ ಅನ್ನೋರು, ಇವ ಏನು ಬರ್ತಾನೋ ಇಲ್ಲ ಅಂದಿದ್ರು ನಾ ಹೋಗೇ ಬಿಟ್ಟೆ. ನಾನು ಒಂದ್ಸಲ ಋಷಿಕೇಶ್ ನೋಡ್ಬೇಕು ಅನ್ನುವಂಥದ್ದಿತ್ತು. ನಾ ಬಂದೇನ್ರಿಪ್ಪ, ಮತ್ತೆ ಏನಿದ್ರಿ ಏನ್ ನಾನು ತಗೋ ಫೋನ್ ಸ್ವಿಚ್ ಆಫ್ ಮಾಡೇ ಬಿಟ್ಟವ. ಏನೋ ಒಂದು ತ್ರಾಸಿತ್ತು ಏನೋ, ಸನ್ಯಾಸಿಗಳ ಮತ್ತವ್ರು. ನನಗೆ 70 ವರ್ಷ ಅಂದ್ರ ಅವ್ರಿಗೆ ಒಂದ್ 48-50 ವರ್ಷ, ಒಂದ್ 20 ವರ್ಷ ಸಣ್ಣವ್ರು ನನಗಿಂತ. ನಮ್ಮ ಮನೆಗ್ ಕರ್ಕೊಂಡ್ ಬಂದಿರಲ್ಲ ಅವ್ರ ಅಂದ್ರೆ ಅವ್ರ ನಿಮ್ ಮನೆಗೆ ಕರ್ಕೊಂಡ್ ಬಂದಿದ್ದಲ್ಲ, ಅವ್ರು ಹುಬ್ಬಳ್ಳಿ ಬಂದಾಗ ಅವ್ರಿಗೆ ನಮ್ಮ ಮನ್ಯಾಗ 8 ದಿನ ಇಟ್ಕೊಂಡು ಅವ್ರ ಸೇವಾದಿಗಳನ್ನ ಮಾಡಿ, ಅವ್ರಿಗೆ ಯಾವ್ಯಾವ ಬುಕ್ ಬೇಕಂದ್ರೆ ಎಲ್ಲಾ ಫ್ರೀ ಆಫ್ ಕಾಸ್ಟ್ ಅವ್ರಿಗೆ ನಾನ್ ರೊಕ್ಕ ಕೊಟ್ಟು ಪಟ್ಕಶನ್ರಿ. ಅನುಭವ ಸಾರ, ಪರಮಾನುಭೋಧೆ, ಪರಮಾರ್ಥ ಗೀತೆ, ನಿಜಗುಂಡ್ರು ಇದ್ರಾಗ ಇವ್ರ ಮಠದಾಗ ಯಾವ್ಯಾವ ಬುಕ್ ಅದ್ದು ಎಲ್ಲಾ ಬುಕ್ ಇದ್ವು ಅವಾಗ. ಅವತ್ತೆಲ್ಲ ಅಡ್ಡಾಡಿ ತಗೊಂಡಿ ಒಂದ್ ಸಟ್ ದೊಡ್ಡ ಸಟ್ಟ ಎಲ್ಲಾ ಅಡ್ಡಾಡಿ ಅವ್ರಿಗೆ ಬುಕ್ ಕೊಡಿಸಿ ಕಳಿಸಿದೆ. ಆಮ್ಯಾಗ ಅವ್ನ ಬುಕ್ ನನ್ಗ್ ವಜ್ಜಾಕ ಹೊರಕ್ ಆಗುದಿಲ್ಲ, ನನ್ ಟಪಾಲಿ ಕಳಿಸ್ಕೊಡು ಅಂದ್ರು. ಮತ್ ಟಪಾಲಿ ಕಳಿಸ್ಕೊಟ್ಟೆ ಋಷಿಕೇಶಕ್ಕ ಅವನ್ನ. ಅಷ್ಟೆಲ್ಲಾ ಮಾಡಿ ನಾನ್ ಬಂದೇನ್ರಿ, ಎಲ್ಲದಿರಿ ಅಂದ್ರೆ ಫೋನ್ ಸ್ವಿಚ್ ಆಫ್ ನಡಿ. ಆಮೇಲೆ ನಾನು ನಮ್ಮ ದಯಾನಂದ ಸ್ವಾಮೀಜಿ ಆಶ್ರಮದಲ್ಲಿ ದಯಾನಂದ ಸ್ವಾಮೀಜಿ ಆಶ್ರಮಕ್ಕೆ ಹೋದೆ. ಅಲ್ಲಿ ಯಾವ ಕ್ಲಾಸ್ ಸದ್ಯ ಇಲ್ಲ. ನಮ್ದು ಸೆಮಿನಾರ್ ಇದ್ದಾಗ ಅವ್ರು ಏನ್ ಮಾಡ್ತಾರಂದ್ರೆ, ಇಂಥದ್ದು ತಾರೀಕಿನಿಂದ ಇಂಥ ತಾರೀಕಿಂದು ಇಂಥ ವಿಷಯ ಅದ, ಆ ಊಟ ವಸತಿ ಎಲ್ಲಾ ಸೇರಿ ಇಷ್ಟ ಅಮೌಂಟು. ಅವ್ರು ಬಂದವಾಗ ಅಲ್ಲಿ ವಸತಿ ಇದ್ದ ಶಾಸ್ತ್ರ ಕೇಳಿ ಹೋಗ್ಬೇಕು, ಈ ಸದ್ಯ ಯಾವ ಇಲ್ರಿ ಅಂತ. ಸುಮ್ನ ಗಂಗಾ ಆರತಿ ನೋಡಿದ್ದೆ, ಬಂದೆ. ಒಂದ್ 2-3 ಆಶ್ರಮ ಅಡ್ಡಾಡಿ ಋಷಿಕೇಶದಾಗ ಒಂದ್ 4 ದಿವಸ ಇದ್ದೆ, ಬಂದೆ. ನೀವು ಎಲ್ಲಿ ಹೋದ್ರು ಏನೂ ಸಿಗೋದಿಲ್ಲ. ನಾನು ನಿಮಗೆ ಶೃಂಗೇರಿ ಶಂಕರಾಚಾರ್ಯನ ತಲೆ ಮೇಲೆ ಹೊತ್ಕೊಂಡು ಹೋಗಿದ್ದೆ, ಅಲ್ಲಿ ಎಲ್ಲಾ ಸಿಗ್ತೈತಿ ಅಂತ ಹೋಗಿದ್ದೆ, ಏನಿಲ್ಲ ಅಲ್ಲಿ. ನಾ ಈ ಮಾತು ನಿಮಗೆ ಹೇಳಬಾರದು. ಬರೇ ಪೂಜೆ 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 ಪೂಜೆ, ಆ ಆಡಂಬರ ಪೂಜೆ ಇದ ಇಷ್ಟ ಇಲ್ಲ. 90% ಜನರು ಇದೈತಿ. ಆ ಶೃಂಗೇರಿ ಒಳಗ್ ಒಂದು ಮಠ ಅದ, ಆ ಮಠದ ಕಡೆ ನಮಗೆ ಎಂಟ್ರಿನೇ ಇಲ್ಲ. ಅಲ್ಲಿ ಬಿಡುದೇ ಇಲ್ಲ ನಮಗ್. ಅಲ್ಲಿ ಏನ್ ಮಾಡ್ತಾರೋ ಏನೂ ಗೊತ್ತಿಲ್ಲ. ಸಾಮಾನ್ಯ ಜನರಿಗೆ ಪ್ರವೇಶನ ಇಲ್ಲ, ಸಿಗುದಿಲ್ಲ, ನಿಮ್ಗೆ ಎಲ್ಲೂ ಸಿಗುದಿಲ್ಲ. ನೀವು ಇದಕ್ ಹೋಗ್ರಿ, ಎಲ್ಲೇ ಈಗ ಅಂದ್ರಲ್ಲ ಯಾವ್ದದು ರಮಣಾಶ್ರಮ, ಆ ಗುಡ್ಡ ಸುತ್ತ ಹರಿಯೋರು ಸಿಗ್ತಾರ. ಆ ಅಪ್ಪ ಅವ್ರ ಕುಂತಲ್ಲೇ ಕ್ವಾಣ್ಯಾಗ ಕುತ್ಕೊಂಡು ತಾಸ್ಗಟ್ಲೆ ಜಪ ಮಾಡೋರು ಸಿಗ್ತಾರ. ನಿಮ್ಗ ಹೆಂಗ್ ಜಪ ಮಾಡ್ಬೇಕನ್ನೋರು ಯಾರು ಹೇಳೋರಿಲ್ಲ, ಏನಿಲ್ಲ. ನೀವ ಅಷ್ಟಕ್ಕೆ ನೀವ ತಿಳಿದು ಮಾಡ್ಕೋಬೇಕು. ಅಲ್ಲಿ ಗ್ರಂಥಗಳನ್ನು ಓದ್ತಿರ್ತಾರ. ದಿವಸ 2 ಪೇಜ್ ಇಂಗ್ಲಿಷು, 2 ಪೇಜ್ ತಮಿಳು ಗ್ರಂಥಗಳನ್ನು ಓದ್ತಾರ. ನಿಮಗ್ 5 ದಿವಸ ಏನ್ ಸಿಗ್ತದ ಇಲ್ಲಿ, ದಿವಸ 3 ತಾಸು ಕಟ್ಟಾಗತ್ತೇನೆ ತಿಳಿವಾಲ್ದು. ಅಲ್ಲಿ ಏನ್ ತಿಳಿದೈತಿ ನಿಮ್ಗೆ 5 ದಿವಸದಾಗ್ರಿ ಅಂತ ನನ್ನ ಅಭಿಪ್ರಾಯ. ತಿಳಿದ್ರೆ ಹೋಗಿ ಬರ್ರಿ, ಬೇಡ ಅನ್ನಂಗಿಲ್ಲ, ಹೋಗ್ಬೇಕು. ಅಲ್ರಿ ಇಲ್ಲಿ ಏನ್ ನೀವ್ ಹೇಳ್ತಿರಲ್ರಿ, ಇದನ್ನೇ ಅಲ್ಲಿ ನಾವ್ ಮೆಲಕ್ ಆಡಿಸೋ ಸಂಬಂಧ ರೀ. ಈಗ ಗುರುಗಳು ಹೇಳಿದ್ದೆ ಅಲ್ಲಿ ಬ್ಯಾರೆ ಬ್ಯಾರೆ ಮಹಾತ್ಮರ್ನು ಅದನ್ನೇ ಹೇಳ್ತಾರ ಅಂದ ಕೂಡಲೇ ಮತ್ತಷ್ಟು ದೃಢ ಗಟ್ಟಿ. ಆಯ್ತಾಯ್ತು ಹೋಗ್ಬರ್ರಿ ಅಡ್ಡಿ, ಹಂಗಿದ್ರೆ ಅಡ್ಡಿ ಇಲ್ಲ, ಹೋಗ್ಬರ್ರಿ. One who is a non-religious never give it. Therefore Krishna here says Mad Bhakta. He goes to the next step. Mad Bhakta, he must be my devotee. Mad Bhakta means Ishvara Bhakta.
Etat vijnaya, such a devotee will necessarily gain the knowledge, and even if he feels that this is too subtle for understanding, his devotion will refine his intellect. ನೋಡ್ರಿ, ಅಕಸ್ಮಾತ್ ನನಗೆ ತಿಳಿಯುವಾದಪ್ಪ ಅಂತ ನಮಗೆ ಬಹಳ ತಿಳಿಯುವ ಸೂಕ್ಷ್ಮ ವಿಷಯ ಅಂತಂದ್ರೆ ಅವನ ಭಕ್ತಿ ನಮಗಿತ್ತಂದ್ರೆ ನಮ್ಮ ಬುದ್ಧಿಯನ್ನ ಚುರುಕುಗೊಳಿಸ್ತಾನಂತ ಭಗವಂತ. ಸೆಕೆಂಡ್ ಟೈಮ್ ಈ ಲಿಸನ್ಸ್ ಹಿ ವಿಲ್ ಅಂಡರ್ಸ್ಟ್ಯಾಂಡ್ ಬೆಟರ್. ಎರಡನೇ ಸಲ ಕೇಳ್ಬೇಕಾದ್ರೆ ಚೆನ್ನಾಗಿ ತಿಳಿತದ ನೋಡ್ರಿ ನಾವು. ಅದು ಅವನ ಅನುಗ್ರಹ, ಈಶ್ವರನ ಅನುಗ್ರಹ ಅಂತ ತಿಳ್ಕೊಡ್ರಿ ಅಂತ. ಬಟ್ ಹಿ ವಿಲ್ ನಾಟ್ ಸೇ ಹಿ ಹ್ಯಾಸ್ ಇಂಪ್ರೂವ್ಡ್, ಬಟ್ ಹಿ ವಿಲ್ ಸೇ ಸ್ವಾಮೀಜಿ ಯು ಆರ್ ಟೀಚಿಂಗ್ ಬೆಟರ್ ಅಂತಾನೇನವ ಶಿಷ್ಯ. ನಾನು ಸುಧಾರಣೆ ಆಗೇನೆ ಅನ್ನೋದಿಲ್ಲವ. ಅಪ್ಪ ಅವ್ರ ಹೋಸಲಕ್ಕಿಂತ ನೀವು ಬಾಳ ಚಲೋ ಹೇಳಾಕತ್ತೀರಿ ನೋಡ್ರಿ ಅಂತ ನಾವ. ಅವ್ರು ಹೋಸಲ ಹೇಳಿದ್ರೆ ಈ ಸಲ ಹೇಳಿರ್ತಾರ, ಇವ ಅಂತಾನ ಹೋಸಲಕ್ಕಿಂತ ಈ ಸಲ ಬಾಳ ಚಂದ ಹೇಳಿದ್ರಿ ಅಂತ. ಅಂದ್ರ ಅವನಲ್ಲಿ ಬದಲಾವಣೆ ಆಗ್ತಾ ಇದೆ, ಅವನಲ್ಲಿ ಒಳಗ ಕೆಲಸ ಮಾಡಾಕತ್ತೈತಿ, ಪ್ರಮಾಣ ಕೆಲಸ ಮಾಡಾಕತ್ತೈತಿ. ಎನಿವೇ ದ ಟೀಚರ್ is not bothered who takes the credit, whether I am improved or you have improved or both have improved. ಆದ್ರೂ ಕೂಡ ಗುರು ಆದಂತವ ಯಾವುದು ಕ್ರೆಡಿಟ್ ಅಂದ್ರ ಆ ಒಂದು ಯಶಸ್ಸಿನ ಫಲವನ್ನ ಅವ ತನ್ನ ಮ್ಯಾಗೂ ತೊಳೋದಿಲ್ಲ, ಯಾರ ಮ್ಯಾಗೂ ಹಾಕೋದಿಲ್ಲ. ಏನ ಶಿಕ್ಷಕನ ಇಂಪ್ರೂವ್ ಆಗ್ಯಾನೋ, ಏನ ಶಿಷ್ಯನು ಇಂಪ್ರೂವ್ ಆಗ್ಯಾನೋ, ಏನ್ ಇಬ್ರು ಇಂಪ್ರೂವ್ ಆಗ್ಯಾರೋ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗುದಿಲ್ಲಮ್ಮ. ಇಫ್ ಯು ಅಂಡರ್ಸ್ಟ್ಯಾಂಡ್, ಗುಡ್. ದಟ್ ಇಸ್ ವೇದಾಂತ ಹ್ಯಾಸ್ ಟು ಬಿ ಲಿಸನ್ಡ್ ಅಗೇನ್ ಅಂಡ್ ಅಗೇನ್. ವೇದಾಂತ ಮೇಲಿಂದ ಮೇಲೆ ಕೇಳಿ ಕೇಳಿ ಪಡ್ಕೋಬೇಕಾಗ್ಯದ. ಫಸ್ಟ್ ಟೈಮ್ ಲಿಸನಿಂಗ್ ಸರ್ಟನ್ ಆಸ್ಪೆಕ್ಟ್ಸ್ ಯು ವಿಲ್ understand. Next time some other will be cleared, and like that gone punnena sarvanam kurya avriti asakrut upadesha. A special Brahma Sutra is dedicated for this subject. Brahma Sutraದಲ್ಲಿ ಒಂದು ಸೂತ್ರ ಇತ್ತಂತ, ಕೇಳ್ಕೊಂತ ಹೋದಂಗ ಅಂತಃಕರಣದಲ್ಲಿ ಬದಲಾವಣೆ ಹಾಕೊಂತ ಹೋಗ್ತದ ಅಂತ. ಗೌನ್ ಪುಣ್ಯೇನ ಸರ್ವಾಣಾಂ ಕುರ್ಯಾತ್ ಅತಿವೃತ್ತಿ ಅಸ್ಕೃತ ಉಪದೇಶ ಅಂತ ಬರ್ತದಂತ ನೋಡ್ರಿ. ನಾನು ನೋಡಿಲ್ಲ, ಇದನ್ನ ನೋಡಿದ್ ನೆನಪಿಲ್ಲ. ಬ್ರಹ್ಮಸೂತ್ರದಾಗ ಸೂತ್ರದ ಕೀಪ್ ಆನ್ ಲಿಸನಿಂಗ್, ಕೇಳ್ಕೋತೀರ್ರಿ, ಬಿಡಬೇಡ್ರಿ ಅಂತ. ಸೊ ಏತತ್ ವಿಜ್ಞಾಯ, ಇದನ್ನ ತಿಳಿದ ಮ್ಯಾಗ ಮೈ ಡೆವೋಟಿ ವಿಲ್ ಸರ್ಟನ್ಲಿ ನೋ ದಿಸ್ ಇನ್ ಡ್ಯೂ ಕೋರ್ಸ್. ಪರಮಾತ್ಮ ತತ್ವವನ್ನ ಕಾಲಾಂತರದಲ್ಲಿ ತಿಳಿತಾನ. ವಾಟ್ ಈಸ್ ದ ಬೆನಿಫಿಟ್ ಹಿ ವಿಲ್ ಗೆಟ್? ಏನ್ ಸಿಗ್ತೈತ್ರಿ ಲಾಭ ಅವಾಗ? ದಟ್ ಇಸ್ ಇಂಪಾರ್ಟೆಂಟ್. ವಾಟ್ ವಿಲ್ ಐ ಗೆಟ್? ಕೃಷ್ಣ ಸೇಸ್ ಮತ್ ಭಕ್ತ್ವಾ ಉಪಪದ್ಯತೆ. ಹಿ ವಿಲ್ ಆಲ್ಸೋ ಅಟೈನ್ ದ ಸೇಮ್ ನೇಚರ್ ಆಸ್ ಮೈನ್. ನನ್ನ ಸ್ವರೂಪವೇ ಅವನ ಸ್ವರೂಪವನ್ನು ಮಾಡ್ತೇನೆ ಅಂತ ಕೃಷ್ಣ ಸೇಸ್ ಮತ್ ಭಾವ ಉಪಪದ್ಯತೆ. He will also attain the same nature as mine. Just as I am ever free, he will also discover the eternal freedom which is very nature. ಹಂಗ ಪರಮಾತ್ಮ ಎಲ್ಲ ಬಂಧನಗಳಿಂದ ಮುಕ್ತನಾಗ್ಯಾನಲ್ಲ, ಶಿಷ್ಯನು ಅದನ್ನ ಕೇಳಿ ಕೇಳಿ ಅವನು ಬಂಧನಗಳಿಂದ ಮುಕ್ತನಾಗಿ ಜೀವನ್ಮುಕ್ತಿ ವಿಲಕ್ಷಣ ಆನಂದವನ್ನ ಪರಮಾತ್ಮನಂತೆ ಇವನು ಹೊಂದಲಿಕ್ಕೆ ಸಾಧ್ಯ ಆಗ್ತದ. ಸೊ ಮದ್ಭಕ್ತ ಮದ್ಭಾವ ಮೀನ್ಸ್ ಬ್ರಹ್ಮ ಭಾವ, ಈಶ್ವರ ಭಾವ. ಭಾವ ಅಂದ್ರ ಸ್ವರೂಪ, ಪರಮಾತ್ಮನ ಸ್ವರೂಪ ನಾವು ಆಗ್ತೇವಿ. ದೇರ್ ಫೋರ್ ಮದ್ಭಾವ ಈಶ್ವರ ಸ್ವರೂಪಂ, which means ಪೂರ್ಣತ್ವಂ. Previously we considered himself to be finite individual. ನಾವೇನ್ ತಿಳ್ಕೊಂಡಿದ್ವಿ? ಭಗವಂತ ನಾವೊಬ್ಬ ವ್ಯಕ್ತಿ, ಭಗವಂತ ಒಬ್ಬ ಇನ್ನೊಬ್ಬ ವ್ಯಕ್ತಿ ಅಂತ ತಿಳ್ಕೊಂಡಿದ್ವಿ. ನಾವು he doesn't have that problem. ಈಗ ಆ ಸಮಸ್ಯೆ ಇಲ್ಲ. he knows I am the all pervading Brahman. ಈಗ ಶಿಷ್ಯ ಏನ್ ತಿಳ್ಕೊಳ್ಳಾನ? ನಾವ್ ವ್ಯಷ್ಟಿಗತ ಶರೀರಗತ ಅಲ್ಲ, ಆ ಶರೀರ ಉಪಯುಕ್ತ ಚೇತನ ಏನೈತೆ ಅದು ಅದ್ರ ಹಿಂದಿರುವಂತಹ ವ್ಯಾಪಕ ಚೇತನ ನಾನು ಅಂತ ನಾವ. ದೇರ್ ಇಸ್ ನೋ ಸೆನ್ಸ್ ಆಫ್ ಐಸೋಲೇಷನ್. ಆ ಪರಮಾತ್ಮ ತತ್ವದಿಂದ ನನಗೆ ಬೇರೆ ಅನ್ನೋದಿಲ್ಲ, ಭಿನ್ನ ಅನ್ನೋದಿಲ್ಲ. ದೇರ್ ಇಸ್ ನೋ ಸೆನ್ಸ್ ಆಫ್ ರಿಜೆಕ್ಷನ್. ಈ ಮಾತನ್ನ ಕೇಳಿ
ಈ ಮಾತನ್ನ ಒಪ್ಕೊಳ್ಳೋದೈತೆ ಹೊರತು ಇದ್ರ ಬಗ್ಗೆ ರಿಜೆಕ್ಟ್ ಮಾಡುವಂತದ್ದು ಏನೂ ಇಲ್ಲ, ತಿರಸ್ಕಾರ ಮಾಡುವಂತದ್ದು ಏನಿಲ್ಲ. ನೋ ಫೀಲಿಂಗ್ ಆಫ್ ನೋ ಒನ್ ಈಸ್ ಅಟೆಂಡಿಂಗ್ ಮೀ. Kelvi Keppar Illai. I am the old person sitting at home and so many children and nobody has time to ask how are you. They are not bothered about whether I am alive or dead, etc. These are all called samsara. ವಯಸ್ಸಾದ ಮುದುಕ ಮನಿಯೊಳಗ ಕುಂತಾನ, ಮೂಲ್ಯಾಗ ಯಾವ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಅವ ಹೆಂಗದೀಪ ಅಂತ ಒಬ್ರು ಕೇಳಬಾರ್ದು. ದೇ ಆರ್ ನಾಟ್ ಬಾದರ್ಡ್. ಅವ್ರ ಬಗ್ಗೆ ಕಾಳಜಿ ಇಲ್ಲ. ಅವ ಜೀವಂತ ಅದಾನು, ಆರಾಮ ಅದಾನು, ಜ್ವರ ಬಂದಾವು, ಉಂಡಾನು, ಸತ್ತಾನು, ಯಾರು ಕೇಳಬಾರ್ದು. ಇವೆಲ್ಲ ಏನಂತಾರ ಇವಕ್ಕ? ದೀಸ್ ಆರ್ ಆಲ್ ಕಾಲ್ಡ್ ಸಂಸಾರ. ಇದಕ್ಕಂತಾರ ಸಂಸಾರ. ಸೆನ್ಸ್ ದಟ್ ದ ಚಿಲ್ಡ್ರನ್ ಆರ್ ನಾಟ್ ಲವಿಂಗ್ ಮೀ. ಮಕ್ಕಳು ನನ್ನ ಪ್ರೀತಿ ಮಾಡಬಾರ್ದು ಅನ್ನುವಂತ ಭಾವ ಐತಿ, ಸಂಸಾರ ಭಾವ. ನಾಟ್ ಟೇಕಿಂಗ್ ಕೇರ್ ಆಫ್ ಮೀ, ನನ್ನ ಕಾಳಜಿ ಮಾಡಬಾರ್ದು ಅನ್ನೋ ಭಾವ ಐತಿ, ಸಂಸಾರ ಭಾವ. ನಾಟ್ ಟಾಕಿಂಗ್ ಟು ಮೀ, ನನ್ನನ್ನು ಯಾರು ಮಾತಾಡಿಸಬಾರ್ದು ಅನ್ನೋ ಭಾವ ಐತಿ, ಸಂಸಾರ ಭಾವ. These are all the sense of isolation. ಇವೆಲ್ಲವೂ ಪರಿಚ್ಛಿನ್ನ ಭಾವನೆಗಳು. ಸೆನ್ಸ್ ಆಫ್ ರಿಜೆಕ್ಷನ್, ತಿರಸ್ಕರಿಸಲ್ಪಟ್ಟಿದ್ದೇನೆ ಅನ್ನುವಂತಹ ಸಂಸಾರಿಕ ಭಾವನೆಗಳು ಇವೆಲ್ಲವೂ ಸಂಸಾರದ ಭಾವಗಳು. And in fact it becomes more and more as we grow older and older. ಇವು 60 ವರ್ಷದ ಒಳಗಿನವ್ರಿಗೆ ಇರುವುದಿಲ್ಲ, ಇವು 60 ವರ್ಷದ ಮ್ಯಾಗಿನವ್ರು ಚಾಲು ಹಾಕವಂತಾರ. ಅಥವಾ ಚಾಲು ಆದ್ರೂ ಅವಾಗ ಹೆಚ್ಚಿಗೆ ಹಾಕೊಂತ ಹೋಗ್ತಾವ. Because when we are younger we can forget this samsara by diversion. ನಮಗ ಅನೇಕ ವಿಷಯಗಳಿರ್ತಾವ, ವಿಷಯಗಳೆಲ್ಲ ಹರಿದು ಹೋಗೋದ್ರಿಂದ, ಮನಸ್ಸು ಚಿತ್ತ ಹರಿದು ಹೋಗೋದ್ರಿಂದ 60ನೇ ವಯಸ್ಸಿನ ಮಠ ಇವು ಯಾವ ಇರುವುದಿಲ್ಲ ಅಂತಾರ. ಗೋ ಟು ಬೀಚ್, ಗೋ ಟು ಮೂವಿ, ಗೋ ವಿತ್ ಫ್ರೆಂಡ್ಸ್, ಯು ಕ್ಯಾನ್ ಹ್ಯಾವ್ ಬಿಜಿ ಅಂಡ್ ಫಾರ್ಗೆಟ್ ಸಂಸಾರ. ಬೀಚ್ಗೆ ಹೋಗ್ಬರೋ ನಡ್ರಿ, ಗೋವಾಕ್ ಹೋಗ್ಬರೋ ನಡ್ರಿ, ಗೋ ಟು ಮೂವಿ, ಸಿನಿಮಾಕ್ ಹೋಗ್ಬರೋ ನಡ್ರಿ, ಫ್ರೆಂಡ್ಸ್ ಕೂಡ ವಾಕಿಂಗ್ ಹೋಗೋ ನಡೀರಿ. ದೇ ಕ್ಯಾನ್ ಬಿ ಬಿಜಿ ಅಂಡ್ ಫಾರ್ಗೆಟ್ ಸಂಸಾರ. ಅಷ್ಟ ಮಟ್ಟಿಗೆ ಸಂಸಾರ ಬರೀತಾರಲ್ಲ, ಅದ ಆನಂದ ಅನಿಸ್ತದ, ಅದ ಆನಂದ ಅನಿಸ್ತದ. As we grow old and old, ಹೆಂಗ್ ಬೆಳಿತೀವಿ, we have no escapist route, lying on the bed without able to get up. ಹೇಳಕ್ಕಾಗಂಗಿಲ್ಲ, ಕಾಲ ಕಸುವಿಲ್ಲ, ನಡೆದ ಕಸುವಿಲ್ಲ, ಎಲ್ಲಿ ಹೋಗಾಕ್ ಬರೋದಿಲ್ಲ. ಈಗ ಯಾ ಬೀಚ್ಗೂ ಹೋಗಾಕ್ ಬರೋದಿಲ್ಲ, ಯಾ ಸಿನಿಮಾಕ್ಕೂ ಹೋಗಾಕ ಕಣ್ಣು ಕಾಣಂಗಿಲ್ಲ, ಇಲ್ಲ ಕಿವಿ ಕೇಳಂಗಿಲ್ಲ. ಅವಾಗೇನು ಒಂದು ಮೂಲ್ಯಾಗ ಬಿದ್ಕೊಂಡದಾನ, ಹಾಸಿಗೆ ಮೇಲೆ ಬಿದ್ಕೊಂಡದಾನ, lying on the bed without able to get up. Therefore no fear of that. ಆ ಹೆದರಿಕೆ ಇಲ್ಲ ಈಗ ಜ್ಞಾನಿಗೆ. How wonderful it is. The children are talking, they have time, wonderful. If they are busy in their career, in America, in Russia, in Japan, other than India, I never feel lonely. ಈ ಜ್ಞಾನ ಇತ್ತಂದ್ರೆ ಈಗ ಮಕ್ಕಳು ಮೊಮ್ಮಕ್ಕಳು ಪ್ರದೇಶದಾಗ ಅದಾರ, ತಮ್ಮ ಜೀವನದಾಗ ಸುಖದಿಂದ ಅದಾರ, ಇರ್ಲಿ ಸಂತೋಷ. ನಾನು ಒಬ್ಬಂಟಿಗನದೇನಿ ಎಂದು ಅನ್ಸೋದಿಲ್ಲ, ನಾ ಭಗವಂತನೊಂದಿಗೆ ಅದೇನಿ ಅನಿಸ್ತದವು. ಐ ನೆವರ್ ಫೀಲ್ ರಿಜೆಕ್ಟೆಡ್. ನಾ ಯಾರಿಂದನೂ ಕೂಡ ತಿರಸ್ಕಾರಕ್ಕೆ ಒಳಗಾಗಿಲ್ಲ. ಬಿಕಾಸ್ ಆಲ್ ಆರ್ ಎಕ್ಸಿಸ್ಟಿಂಗ್ ಇನ್ ಮೀ. ಎಲ್ಲರಲ್ಲಿ ಇರುವ ಅನ್ನೋದು ಆತ್ಮನ ಇರುವೆ ಅದ. ಮೈಯೇವ ಸಕಲಂ ಜಾತಂ. ದಿಸ್ ಪೂರ್ಣತ್ವಂ ಇಸ್ ದ ಬೆನಿಫಿಟ್ ಆಫ್ ದಿಸ್ ನಾಲೆಜ್. ಈ ಒಂದು ಒಂಟಿತನ ಇಲ್ಲ, ಇದು ಜ್ಞಾನದ, ಈ ಜ್ಞಾನದ ಲಾಭ, ಬೆನಿಫಿಟ್ ಆಫ್ ದಿ ಪೂರ್ಣತ್ವಂ. ನಾನು ಪೂರ್ಣನಿದ್ದೇನೆ. Therefore Krishna says ಮದ್ಭಾವ ಉಪಪದ್ಯತೆ. ಆದ್ದರಿಂದ ಏನಂತಾನ ಭಗವಂತ, ಮದ್ಭಾವ ಉಪಪದ್ಯತೆ. ಎಲ್ಲಿ ನೋಡ್ಲಿ, you will become qualified. Continuing ಮುಂದಿನ ಶ್ಲೋಕ ಹೇಳ್ತಾರ ನೋಡಿ, 20ನೇ ಶ್ಲೋಕ.
ಮೂರನೇ ಅಧ್ಯಾಯ ಪ್ರಕೃತಿಂ ಪುರುಷಂ ಚೈವ ವಿದ್ಯನಾದಿ ಉಭಾವತೆ ವಿಕಾರಾಂಶ್ಚ ಗುಣಾಂಶ್ಚೈವ ವಿದ್ಯೆ ಪ್ರಕೃತಿ ಸಂಭವಾನ್. ಪ್ರಕೃತಿಂ ಪುರುಷಂ ಚೈವ ವಿದ್ಯನಾದಿ ಉಭಾವತಿ ವಿಕಾರಾಂಶ್ಚ ಗುಣಾಂಶ್ಚೈವ ವಿದ್ಯೆ ಪ್ರಕೃತಿ ಸಂಭವಾನ್. ಪ್ರಕೃತಿ ಮತ್ತು ಪುರುಷ ಇವೆರಡು ಅನಾದಿ ಆಗಿವೆ ಎಂದು ನೀನು ತಿಳಿ. ಪುರುಷ ಅನಾದಿ ಅನಂತ, ಪ್ರಕೃತಿ ಅನಾದಿ ಶಾಂತ. ಏನ್ರಿ, ಎರಡು ಅನಾದಿಯಾಗಿ ಅದಾವ ಅಂದ್ರೂ ಕೂಡ ಪ್ರಕೃತಿ ಅನಾದಿ ಶಾಂತದ, ಪುರುಷ ಅನಾದಿ ಅನಂತದಾನ ಎಂದು ನೀನು ತಿಳಿ. ರಾಗದ್ವೇಷಾದಿ ವಿಕಾರಗಳನ್ನು ಹಾಗೂ ತ್ರಿಗುಣಾತ್ಮಕವಾದ ಎಲ್ಲ ಪದಾರ್ಥಗಳು ಪ್ರಕೃತಿಯಿಂದಲೇ ಉತ್ಪನ್ನವಾದವು ಎಂದು ತಿಳಿ. ವಿಕಾರಗಳು ಎಲ್ಲವೂ ಪ್ರಕೃತಿವು, ಈ ತ್ರಿಗುಣಾತ್ಮಕ ಎಲ್ಲ ಪದಾರ್ಥಗಳು ಪ್ರಕೃತಿವು ಒಂದು ಉತ್ಪನ್ನ ತಿಳ್ಕೋ. ಎಲ್ಲವೂ ಸತ್ವ ರಜಸ್ಸು ತಮಸ್ಸು ಅನ್ನುವಂತ ಪ್ರಕೃತಿ ಇದೆಯಲ್ಲ, ಆ ಪ್ರಕೃತಿ ಅಂತ ತಿಳ್ಕೊಂಡು ನೀನು ಪಾರಮಾರ್ಥಿಕ ಸತ್ತ, ಅದಕ್ಕೆ ಸಂಬಂಧ ಇಲ್ದಂಗ ನೀ ಅದೀಪ ಹಿಂಗ ತಿಳ್ಕೋ ಅಂತ ಹೇಳ್ತಾನ ಭಗವಂತ. ಪ್ರಕೃತಿಯಂ ಪುರುಷಂ ಚೈವ ವಿದ್ಯೆ ಅನಾದಿ ಉಭಾವತಿ. ಮುಗ್ಯಾಕ್ ಬರ್ತಿದ್ರು 9:18. In the 19th verse, Lord Krishna has consolidated and concluded 4 topics. Now Krishna wants to discuss the last 2 topics which has to be now discussed. They are Purusha and Prakriti. ಈಗ 4 ವಿಷಯಗಳಲ್ಲಿ 4 ವಿಷಯ ಇಲ್ಲಿ ಮಠ ಹೇಳಿದ್ರು ಭಗವಂತ. ಈಗ ಪ್ರಕೃತಿ ಮತ್ತು ಪುರುಷ ಇನ್ನು 2 ವಿಷಯವನ್ನು ಕುರಿತು ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. And these 2 Krishna wants to discuss together. ಇವನ ಬೇರೆ ಬೇರೆ ಅಲ್ಲ, ಒಂದೇ ಶ್ಲೋಕದಲ್ಲಿ 2 ವಿಷಯಗಳನ್ನು ಕೂಡಿಸಿ ಹೇಳಾಕತ್ತಾನ. ಬಿಕಾಸ್ ದೇ ಆರ್ ಕ್ಲೋಸ್ಲಿ ಇಂಟರ್ಕನೆಕ್ಟೆಡ್ ಪ್ರಿನ್ಸಿಪಲ್ಸ್. ಅವು 2 ಒಂದಕ್ಕೊಂದು ಸಂಬಂಧಪಟ್ಟಂತಹ ತತ್ವಗಳದಾವ. ಜಸ್ಟ್ ಆಸ್ ಕ್ಷೇತ್ರಂ ಅಂಡ್ ಕ್ಷೇತ್ರಜ್ಞ ಆರ್ ಕ್ಲೋಸ್ಲಿ ಇಂಟರ್ಕನೆಕ್ಟೆಡ್. ಹೆಂಗ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಕೂಡ ಇರ್ತಾವ, ಹಂಗಿಲ್ಲೇ ಪುರುಷ ಮತ್ತು ಪ್ರಕೃತಿ 2 ಕೂಡಿರುವುದರಿಂದ 2 ಕೂಡಲೇ ಇಲ್ಲೇ ಭಗವಂತ ಹೇಳ್ತಾ ಇದ್ದಾನ. Similarly, these 2 are connected. Therefore, together Krishna wants to discuss from this verse. That is from verse number 20 up to 24. 20, 21, 22, 23, 24. 5 ಶ್ಲೋಕದಾಗ ಪ್ರಕೃತಿ ಪುರುಷರ ಈ ತತ್ವವನ್ನ ಹೇಳ್ತಾರೆ. 20 to 24 is Purusha and Prakriti Vichara. And this Purusha and Prakriti are very much similar to Kshetram and Kshetrajna. ನೋಡ್ರಿ, ಪುರುಷ ಮತ್ತು ಪ್ರಕೃತಿ ಹೆಂಗದಾವ ಅಂದ್ರ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರಂಗ ಅದಾವ. We saw in the beginning ಕ್ಷೇತ್ರಂ represent the matter principle. ನಾವು ಹೇಳಿದ್ವಿ ಕ್ಷೇತ್ರ ಅಂತಂದ್ರ ಅದು ಮ್ಯಾಟರ್ ಅಂದ್ರೆ ದ್ರವ್ಯ ಪದಾರ್ಥ ಅಂತ ಹೇಳಿದ್ವಿ. ಅಂಡ್ ಕ್ಷೇತ್ರಜ್ಞ ರಿಪ್ರೆಸೆಂಟ್ ಕಾನ್ಶಿಯಸ್ ಪ್ರಿನ್ಸಿಪಲ್ಸ್. ಕ್ಷೇತ್ರಜ್ಞ ಅಂದ್ರ ಅರಿವು ಪದಾರ್ಥ ಅಂತ ಹೇಳಿದ್ವಿ, ಅದು ಜಡ ಪದಾರ್ಥ ಅಂತ ಹೇಳಿದ್ವಿ. ಮ್ಯಾಟರ್ ಅಂದ್ರ ಇದು ಚೇತನ ಪದಾರ್ಥ ಅಂತ ಹೇಳಿದ್ವಿ. ವೇದಾಂತ ಟೇಕ್ಸ್ ಕಾನ್ಶಿಯಸ್ನೆಸ್ ಆಸ್ ಅನ್ ಇಂಡಿಪೆಂಡೆಂಟ್ ಪ್ರಿನ್ಸಿಪಲ್ಸ್. ವೇದಾಂತದೊಳಗ ನಾವು ಈ ಒಂದು ಅರಿವನ್ನ ಸ್ವತಂತ್ರ ತತ್ವ ಅಂತ ಒಪ್ಪೇವಿ. Because we have seen Vedanta doesn't look upon consciousness as a part or a product of the matter. ಯಾಕಪ್ಪ ಅಂತಂದ್ರೆ ಈ ಅರಿವು ಅನ್ನುವಂತಹದ್ದು ಜಡ ವಸ್ತುವಿನ ಒಂದಿಗೆ ಬಂದು ಹುಟ್ಟಿದಂತಹ ಗುಣ ಅಲ್ಲ. ಇದು ಯಾವುದು ಜಡ ವಸ್ತುವಿನ ಭಾಗ ಅಲ್ಲ, ಇದು ಸ್ವತಂತ್ರ ವಸ್ತುವಾದಂತ ನಾವು ತೀರ್ಮಾನ ಮಾಡೀವಿ. It doesn't look upon, and therefore it is enumerated as a separate entity. Remember the example. Even though I see one fan functioning, in my understanding there are 2 principles. ಉದಾಹರಣೆ ಕೊಡ್ತಾರಪ್ಪ ಅವರು. ಒಂದು ಫ್ಯಾನ್ ತಲೆ ಮ್ಯಾಗ ಒಂದು ಫ್ಯಾನ್ ತಿರುಗಾಗತೈತಿ ಅಂದ್ರ ಅಲ್ಲೇ ಒಂದು ತತ್ವ ಇಲ್ಲ, 2 ತತ್ವ ಅದಾವ. One is the visible fan and invisible electricity, which is separate principle. ಒಂದು ಕಣ್ಣಿಗೆ ಕಾಣುವಂತಹದ್ದು ಜಡವಾದಂತಹ ಪಂಕ, ಇನ್ನೊಂದು ಅದನ್ನ ತಿರುಗಿಸುವಂತಹ ಸಾಮರ್ಥ್ಯ ಉಳ್ಳುವಂತಹ ಎಲೆಕ್ಟ್ರಿಸಿಟಿ, ಕಣ್ಣಿಗೆ ಕಾಣುವಂತಹ ತತ್ವ. 2 ತತ್ವಗಳದಾವ. which continues even when the fan stops. ಆ ಫ್ಯಾನ್ ತಿರುಗುವುದು ನಿಂತಾಗ ಕೂಡ ಅಲ್ಲಿ ಕರೆಂಟ್ ಇರ್ತದ.
Similarly, when I look at you, it is not one principle. ಯಾವಾಗ ನಾನು ನಿಮ್ ಕಡೆ ನೋಡಿದೆ, ಯಾರದಾರ ಇಲ್ಲಿ ಮೇಲೆ ಶಿವಪುತ್ರಪ್ಪನವ್ರದ, ಶಿವಪುತ್ರಪ್ಪನವರ ಶರೀರ ಕಡೆ ನೋಡಿದ್ದೆ ಅಂದ್ರ ಶಿವಪುತ್ರಪ್ಪನ ಶರೀರ ಜಡವಾದ ಶರೀರ ಮತ್ತು ಆ ಶರೀರಕ್ಕೆ ಹವನಾಗಿರುವಂತ ಚೇತನ ಎರಡದಾವು. ದೇರ್ ಆರ್ ಟೂ ಪ್ರಿನ್ಸಿಪಲ್ಸ್. ಅದರಲ್ಲಿ ಶರೀರ ಅನ್ನುವಂಥದ್ದು ಕಾಣ್ತದ, ಅದರಲ್ಲಿ ಹಿಂದಿರುವಂತ ಆತ್ಮತತ್ವ ಕರೆಂಟ್ ಅನ್ನುವಂಥದ್ದು ಏನೈತಿ ಅದು ಕಾಣುವುದಿಲ್ಲ. ಇಟ್ ಇಸ್ ಎ ಮಿಕ್ಸರ್ ಆಫ್ ಟು. ದ ವಿಸಿಬಲ್ ಮ್ಯಾಟರ್ ಪ್ರಿನ್ಸಿಪಲ್, ಕಣ್ಣಿಗೆ ಕಾಣುವಂತ ತತ್ವ ಜಡ ತತ್ವ ಐತಿ, ಕಣ್ಣಿಗೆ ಕಾಣದೇ ಇರುವಂತ ಅರಿವಿನ ತತ್ವ ಐತಿ. ಎರಡು ಕೂಡಿಕೊಂಡು ಶಿವಪುತ್ರಪ್ಪನವ್ರು ಕಾಣಾಗತ್ತಾರ, ದೇವೇಂದ್ರಪ್ಪನವ್ರು ಕಾಣಾಗತ್ತಾರ. ಅಂಡ್ ಇನ್ ದ 7th chapter, 7ನೇ ಅಧ್ಯಾಯ ಭಗವದ್ಗೀತೆ, ಕೃಷ್ಣ ಯೂಸಸ್ ದ ವರ್ಡ್ ಪರಾ ಪ್ರಕೃತಿ ಅಂಡ್ ಅಪರಾ ಪ್ರಕೃತಿ. 7ನೇ ಅಧ್ಯಾಯದಲ್ಲಿ ಕೃಷ್ಣ ಒಂದು ಪರಾ ಪ್ರಕೃತಿ ಒಂದು ಅಪರಾ ಪ್ರಕೃತಿ ಅಂತ ಹೇಳಿದ್ದ. ಪರಾ ಪ್ರಕೃತಿ ಬೀಯಿಂಗ್ ಕಾನ್ಸಿಯಸ್ನೆಸ್, ಶ್ರೇಷ್ಠವಾದ ಪ್ರಕೃತಿಗೆ ಅರಿವು ಅಂತ ಹೇಳಿದ್ದ. ಅಪರಾ ಪ್ರಕೃತಿಗೆ ಜಡವಾದದ್ದ ಜಡತತ್ವ ಹೇಳಿದ್ದ. ನಾವು ದ ಸೇಮ್ ಕೃಷ್ಣ ಈಸ್ ಡಿಸ್ಕಸಿಂಗ್ ಅಗೇನ್ ಇನ್ ದ ನೇಮ್ ಆಫ್ ಪುರುಷ ಅಂಡ್ ಪ್ರಕೃತಿ. ಅಲ್ಲಿ ಪರಾ ಪ್ರಕೃತಿ ಅಪರಾ ಪ್ರಕೃತಿ ಅಂತ ಹೇಳಿದ್ದನ್ನ ಇಲ್ಲಿ ಪುರುಷ ಮತ್ತು ಪ್ರಕೃತಿ ಅನ್ನುವಂತ ವಿಷಯದಿಂದ ಭಗವಂತ ಇನ್ನೊಮ್ಮೆ ಚರ್ಚೆ ಮಾಡಾಕತ್ತಾನ. ಪುರುಷ ಮೀನ್ಸ್ ಚೈತನ್ಯ ತತ್ವ. ಪುರುಷ ಅಂದ್ರ ಚೈತನ್ಯ ತತ್ವ, ಇಂಡಿಪೆಂಡೆಂಟ್, ಅದು ಸ್ವತಂತ್ರವಾಗಿರುವಂತ ಅರಿವು, ಸಚ್ಚಿದಾನಂದ ಅರಿವು ತತ್ವ. ಅಂಡ್ ಪ್ರಕೃತಿ ಅಂದ್ರೆ ಅದು ಜಡವಾದ ತತ್ವ. ಅಂಡ್ ದ ಫಂಡಮೆಂಟಲ್ ಬೇಸಿಕ್ ಇನ್ವಿಜಿಬಲ್ ಮ್ಯಾಟರ್ which is can be compared to energy. Compared to energy, energy is invisible. Invisible of energy is invisible version of matter. ಅವ ವಿಜ್ಞಾನವಾದಿಗಳ ಪ್ರಕಾರ ಹೇಳ್ಬೇಕಂದ್ರೆ ಈ ಶಕ್ತಿ ಅನ್ನುವಂಥದ್ದು ಏನದ ಎನರ್ಜಿ, ಇದು ಕಣ್ಣಿಗೆ ಕಾಣುವುದಿಲ್ಲ. ಅದಕ್ಕೆ ಕಣ್ಣಿಗೆ ಕಾಣದ ದ್ರವ್ಯ ಅಂತ ಅಂತೇವೆ ಅದಕ್ಕೆ ಎನರ್ಜಿಗೆ. ಅಂಡ್ ದೇರ್ ಆರ್ ಟು ಕೃಷ್ಣ ಈಸ್ ಗೋಯಿಂಗ್ ಟಾಕ್ ಟು ಅಬೌಟ್ ದ ಫಾಲೋವಿಂಗ್ ವರ್ಸಸ್, details of which we will see in the next class. ಇದರ ವಿಚಾರವನ್ನ ನಾವು ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ತಿಳಿಯೋಣ ಅಂತ ಹೇಳಿದಾರೆ. ನಾನು ಪ್ರಿಂಟ್ ಹಾಕ್ಸಿದ್ದಿಗೆ ಮುಗೀತು. ಇವತ್ತು ಎಷ್ಟೇ ಇದ್ದಿದ್ದು 6ನೇ ಬುಕ್ ಮುಗೀತು. ಇನ್ನು 2 ಬುಕ್ ಅದಾವ. ಇನ್ನು 2 ಬುಕ್ ಆದ್ಮೇಲೆ ಭಗವದ್ಗೀತೆ ಮುಗೀತದ. ಸುಮಾರು ಎಷ್ಟು ಪೇಜ್ ಅದಾವ ಇದ್ರಾಗಂದ್ರೆ 500 ಪೇಜ್ ಒಂದೊಂದು ಬುಕ್ ಮಾಡೇನಿ. 6ನೇ ಬುಕ್ ಇದು ಮುಗೀತು ಇಲ್ಲಿಗೆ. ನಾಳೆ ಇನ್ನೊಂದು ಬುಕ್ ತೆಗೆದು ಮುಂದಿನ ವಿಷಯವನ್ನ ಮುಂದುವರಿಸ್ತೀನಿ ಅನ್ನುವಲ್ಲಿಗೆ ಇವತ್ತಿನ ಈ ವಾಕ್ರೂಪ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.